समंत गुणार्ण से उत्तुंग वाक्तरंगाय मध्वदुग्धार्थये नमः। महाव्याकरणाम्बोधि मंथमानसमंदरम् कवयन्तं रामकीर्त्या हनुमन्तमुपस्महे। आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये। नौमिन्याय सुधादिकृत्यय मुनीन् श्रीपादराक्सन्मणीन् व्यासार्यान् विभिन्नागमब्धिविहरान् श्रीवादिराजानपि वन्दे हंसवरान् रघुत्तम गुरुं वैदग्ध्यवरां निधिन् श्रीसत्यव्रत राघवेन्द्र मुनिपान् सद्बोध सध्यानपान् विद्यापीठ विधातारं विद्यावारिधि चन्दिरं विद्यार्थी वत्सलं वन्दे महामहिम सद्गुरुं। विद्यापीठ विधातारं विद्यावारिधि चन्दिरं विद्यार्थी वत्सलं वन्दे महामहिम सद्गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। श्री गुरुभ्यो नमो नमः। हरि ओम। नमो भगवते तस्मै हयायामित तेजसे यस्य प्रसादात् वक्ष्यामि श्रीमद्राम कथामिमाम्। स्वस्त्यस्तु अशेष सन्मंगलानि भवन्तु। ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ದಶರಥ ಮಹಾರಾಜ ರಾಮನಿಗೆ ಪಟ್ಟ ಕಟ್ಟುವ ನಿಶ್ಚಯವನ್ನು ಮಾಡಿದ. ಅದನ್ನು ಕಂಡು ಕೆರಳಿದ ಮಂಥರೆ, ಆ ಮಂಥರೆಯಿಂದ ಪ್ರೇರಿತಳಾದ ಕೈಕೇಯಿ ಆ ಕೆಲಸವನ್ನು ಕೆಡಿಸಬೇಕು, ತನ್ನ ಮಗನಾದ ಭರತನಿಗೆ ಪಟ್ಟವನ್ನು ಕಟ್ಟಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅದರೊಳಗೆ ಸಮಗ್ರ ರಾತ್ರಿ ಹೊತ್ತೆಲ್ಲ ಕಳೆದು ಹೋಗಿದೆ. ಮುದುಕ ವಯಸ್ಸಾಗಿದೆ. ಕಾಲು ಹಿಡಿತೇನೆ ಅಂತ ಬೇಡ್ತಾ ಇದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ, ಮೇಲಿಂದ ಮೂರ್ಛೆ ಹೋಗ್ತಾ ಇದ್ದಾನೆ. ಏನು ಮಾಡಿದರೂ ಕರುಣೆ ಬರ್ತಾ ಇಲ್ಲ ಕೈಕೇಯಿಗೆ. ಸ್ವಾರ್ಥ ಎಲ್ಲಿಯವರೆಗೆ ಪ್ರಬಲವಾಗ್ತಾ ಹೋಗುತ್ತೆ ಅಥವಾ ಸ್ವಾರ್ಥ ಎಷ್ಟು ಸೂಕ್ಷ್ಮವಾಗ್ತಾ ಹೋಗುತ್ತೆ ಅಷ್ಟು ಹತ್ತಿರದವರೆಲ್ಲ ದೂರ ಮಾಡಬೇಕಾಗತ್ತೆ. ನಮ್ಮ ಭಾರತ ಇದು ಸ್ವಾರ್ಥ ಅಂತ ನಾವು ಇಟ್ಟುಕೊಂಡಾಗ ಪಾಕಿಸ್ತಾನ, ಚೈನಾ ಇವನ್ನೆಲ್ಲ ನಾವು ದೂರ ಮಾಡಬೇಕು. ಯಾಕೆ ಅಲ್ಲಿ ಸ್ವಾರ್ಥ ಯಾವುದಾಗತ್ತೆ? ಸಮಗ್ರ ನಮ್ಮ ಭಾರತವಾಗತ್ತೆ. ಅದೇ ಸ್ವಾರ್ಥ ನಮ್ಮ ಕರ್ನಾಟಕವಾದಾಗ ಉಳಿದ ರಾಜ್ಯಗಳನ್ನೆಲ್ಲ ನಾವು ಬಿಡಬೇಕು, ಕರ್ನಾಟಕಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಸ್ವಾರ್ಥ ನಮ್ಮ ಕಮ್ಯುನಿಟಿ ಆದಾಗ ಕರ್ನಾಟಕದ ಎಲ್ಲ ಜಾತಿಯರನ್ನು ನಾವು ದೂರ ಮಾಡಿ ನಮ್ಮ ಕಮ್ಯುನಿಟಿಗೆ ಮಾತ್ರ ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಯಾಕೆ? ಅಲ್ಲಿ ಸ್ವಾರ್ಥ ಇನ್ನೂ ಸೂಕ್ಷ್ಮವಾಯಿತು. ಯಾವುದೂ ಹೇಸುವುದಿಲ್ಲ ಸ್ವಾರ್ಥ ಸಿದ್ಧಿ ಮಾಡುವುದಕ್ಕಾಗಿ. ಇದೇ ಸ್ವಾರ್ಥ ಕಮ್ಯುನಿಟಿಯೊಳಗೇನೆ ನಮ್ಮ ಕುಟುಂಬ ಪ್ರಧಾನವಾದಾಗ ನಮ್ಮ ಕಮ್ಯುನಿಟಿಯರನ್ನೆಲ್ಲ ದೂರಿಟ್ಟು ನಮ್ಮ ಕುಟುಂಬಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಇದು ಸ್ವಾರ್ಥದ ಕೆಲಸ. ನಮ್ಮ ಸಮಗ್ರವಾದ ಕುಟುಂಬದೊಳಗೂ ನಾನು ಪ್ರಧಾನನಾಗ್ತೇನೆ, ಉಳಿದವರು ದೂರ ಆಗ್ತಾರೆ. ಇದು ಸ್ವಾರ್ಥ. ನನ್ನಲ್ಲೂ ಕೂಡ ಕಾಲಿಗೆ ಏನಾದ್ರೂ ಗ್ಯಾಂಗ್ರೀನ್ ಆಗಿದೆ ಅಂದ್ರೆ ಕಾಲು ಕಡ್ದು ಹಾಕ್ತೇನೆ, ನಾನು ಬದುಕಬೇಕು ಅಂತ ಅಪೇಕ್ಷೆ ಪಡ್ತೇನೆ.
ಅಂದ್ರೆ ಸ್ವಾರ್ಥ ಎಷ್ಟು ಸೂಕ್ಷ್ಮವಾಗತ್ತೆ ಅಷ್ಟು ತಾನು ಕೇಂದ್ರಿತನಾಗ್ತಾನೆ. ತಾನು ಎಷ್ಟು ಕೇಂದ್ರಿತನಾಗ್ತಾನೆ ಅದಕ್ಕೆ ವಿರುದ್ಧವಾದದ್ದು ಎಲ್ಲವನ್ನೂ ಅವನು ದೂರ ಸರಿಸುವುದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಅದೇ ನಿಟ್ಟಿನೊಳಗೆ ಕೈಕೇಯಿ ಮಾಡ್ತಾ ಇದ್ದಾಳೆ. ಯಾವಾಗ ತನ್ನ ಕುಟುಂಬ ಅಂತ ಇತ್ತು ಆಗ ರಾಮ ಭರತ ಇಬ್ಬರು ಒಂದಾಗಿದ್ದರು. ರಾಮನಿಗೆ ರಾಜ್ಯ ಸಿಕ್ಕರೇನೋ ಭರತನಿಗೆ ರಾಜ್ಯ ಸಿಕ್ಕರೇನೋ ಎರಡು ಒಂದೇ ಅಂತ ಬಯಸಿದಳು. ಅದೇ ಕೈಕೇಯಿಗೆ ಯಾವಾಗ ಭರತನಿಗೆ ಪಟ್ಟ ಕಟ್ಟುವುದರಿಂದ ಇಷ್ಟು ಲಾಭವಿದೆ ಅಂತ ಗೊತ್ತಾಯ್ತು ಆಗ ಪರಮಪ್ರಿಯನಾಗಿರ್ತಕ್ಕಂತಹ ರಾಮನನ್ನು ವನಕ್ಕೆ ಕಳಿಸುವುದಕ್ಕೆ ಏಸಲಿಲ್ಲ. ತನ್ನ ಸಮಗ್ರವಾದ ಜೀವನದೊಳಗೆ 20, 30,000, 40, 50,000 ವರ್ಷಗಳವರೆಗೆ ಯಾವ ಕೈಕೇಯಿಗಾಗಿ ದುಡಿದ ದಶರಥ ತನ್ನ ಸ್ವಾರ್ಥಕ್ಕೆ ವಿರೋಧಿಯಾಗಿದ್ದಾನೆ ದಶರಥ ಎಂಬುದಾಗಿ ಯಾವಾಗ ತಿಳಿತು ಆಗ ದಶರಥನಿಗೆ ಬಿಡಿ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದೆ ಇರುವ ಹಾಗೆ ಜೀವ ಇರುವ ಹೆಣ ಬಿದ್ದ ಹಾಗೆ ಬಿದ್ದಿದ್ದಾನೆ. ಇವಳಿಗೆ ಕರುಣೆ ಬರ್ತಾ ಇಲ್ಲ. ಯಾಕೆ? ಅಲ್ಲಿ ಸ್ವಾರ್ಥ ಆ ಮಟ್ಟಕ್ಕೆ ತಾಂಡವವಾಡ್ತಾ ಇದೆ. ಅದರೊಳಗೂ ದುಷ್ಟರಲ್ಲಿ ಇರುವ ಸ್ವಾರ್ಥ ಏನದೆ ಇದು ಮಹಾ ಘೋರವಾದದ್ದು, ಮಹಾ ಆಘಾತವನ್ನು ಉಂಟು ಮಾಡುವಂತಹದ್ದು. ಇದು ದುಷ್ಟರ ಸ್ವಾರ್ಥ. ದಶರಥ ಬೇಡ್ತಾ ಇದ್ದಾನೆ. ಮೊದಲಿಗೆ ಹೇಳ್ದ ನಿನ್ನ ಕೈಗಳನ್ನೇ ಕಾಲುಗಳನ್ನು ತಿಳಿದು ಕೈ ಮುಗಿತೇನೆ, ಕಾಲು ಮುಗಿತೇನೆ ಎಂದ. ಕೇಳಲಿಲ್ಲ. ಕಾಲಿಗೆ ಬೀಳ್ತೇನೆ, ನನ್ನ ತಲೆಯನ್ನು ನಿನ್ನ ಕಾಲಿಗೆ ಹಸ್ತೇನೆ ಅಂತ ಕೇಳಿದ. ಕರಗಲಿಲ್ಲ. ರಾಜ್ಯ ಬೇಕು, ರಾಷ್ಟ್ರ ಬೇಕು, ಏನ್ ಬೇಕು ಹೇಳೋ ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ಲು. ಕರಗಲಿಲ್ಲ. ಎಷ್ಟು ಕಠೋರವಾಗಿ ಮನಸ್ಸು ಮಾಡಿಕೊಳ್ತಾರೆ ಎನ್ನುವುದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮೃದೂನಿ ಕುಸುಮಾದಪಿ ಅತ್ಯಂತ ಹೂವಿನಿಗಿಂತಲೂ ಮೃದುವಾದ ಮನಸ್ಸು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅತ್ಯಂತ ಕಠೋರವಾದ ಮನಸ್ಸನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಈ ಶಕ್ತಿ ಇರುವುದು ಮಹಿಳೆಗೆ ಮಾತ್ರ. ಬಹಳ ಮೆತ್ತಗ ಅಂತಂದ್ರೆ ಬಹಳ ಮೆದು, ಬೆಣ್ಣೆಗಿಂತಲೂ ಮೆದು ಆಗುತ್ತೆ, ವಜ್ರಕ್ಕಿಂತಲೂ ಕಠೋರವಾಗತ್ತೆ. ಆ ವಜ್ರಕ್ಕಿಂತಲೂ ಕಠೋರವಾದ ಮನಸ್ಸನ್ನು ಹೊಂದಿದವಳು ಕೈಕೇಯಿ. ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಆಗ ಬೆಳಗಿನ ಜಾವ 2:30, 3 ಗಂಟೆ ಆಗಿದೆ, 4 ಗಂಟೆ ಆಗಿದೆ. ವಸಿಷ್ಠರು ಓಡಿ ಬರ್ತಾರೆ. ಕಾರ್ಯಕ್ರಮದ ವ್ಯವಸ್ಥೆಯನ್ನು ನೋಡಿಕೊಳ್ತಾರೆ. ಎಲ್ಲ ಚೊಕ್ಕಾದ ವ್ಯವಸ್ಥೆ ಆಗಿದೆ. ಸುಮಂತ್ರನಿಗೆ ಹೇಳ್ತಾನೆ, ರಾಜ ಇನ್ನು ಎದ್ದಿಲ್ಲಲ್ಲ, ಹೋಗಿ ಕರೆದುಕೊಂಡು ಬಾ, ಎಬ್ಬಿಸಿಕೊಂಡು ಬಾ ಅಂತ ಹೇಳಿದಾಗ ಸುಮಂತ್ರ ಓಡಿ ಹೋದ. ಸ್ತುವನ್ ನೃಪತಿ ಶಾರ್ದೂಲಂ ಪ್ರವಿವೇಶ ನಿವೇಶನ. ಮೊದಲಿಗೆ ಸ್ವಲ್ಪ ಹೊತ್ತು ಆ ಕೋಣೆಯ ಹೊರಗೆ ನಿಂತ, ನೇರವಾಗಿ ಧುಮುಕೋದು ಇಲ್ಲ. ಅದಾದ ಮೇಲೆ ಸ್ತೋತ್ರ ಮಾಡಿದ. ಎಂದಿಗೂ ಕೂಡ ಒಬ್ಬ ವ್ಯಕ್ತಿಯನ್ನು ಎಬ್ಬಿಸುವಾಗ ಗುಣಗಳನ್ನು ಮೆಚ್ಚಿ ಗುಣಗಳನ್ನು ಕೊಂಡಾಡಿಯೇನೇ ಅವನನ್ನು ಎಬ್ಬಿಸಬೇಕೇ ಹೊರತು ಬೈತಾ ಅಂತ ಆಡ್ತಾ ಎಬ್ಬಿಸುವ ಸಂಪ್ರದಾಯವೇ ನಮ್ಮ ರೂಢಿಯಲ್ಲಿ ಇಲ್ಲ. ಇವತ್ತು ಬಂದಿದೆ. ಆ ವ್ಯಕ್ತಿಯ ಗುಣಗಳನ್ನು ಮೆಚ್ಚಿ, ಆ ಗುಣಗಳನ್ನು ಹಾಡಿ, ಆ ಗುಣಗಳನ್ನು ಹೊಗಳಿ, ಇಂತಿಂತ ಗುಣವಂತ ನೀನು ಸಾಕಷ್ಟು ಸಾಧನೆ ಮಾಡಿಕೊಳ್ಳಬೇಕಾಗಿದೆ, ಹೇಳೋ ಮಹಾರಾಯ ಅಂತೇ ಎಬ್ಬಿಸೋದು. ಹಾಗಾದರೆ ಮೊದಲಿಗೆ ಏನು ಕೇಳ್ತಾನೆ, ನೀನು ಗುಣವಂತ ಅಂತ ಹೇಳಿದಾಗ ಅವನಿಗೆ ಗುಣ ಉಳಿಸಿಕೊಳ್ಳುವ ಜವಾಬ್ದಾರಿ ಹೆಚ್ಚಾಗತ್ತೆ, ಗುಣವಂತನಾಗುವ ಜವಾಬ್ದಾರಿ ಹೆಚ್ಚಾಗತ್ತೆ. ಈ ಜಾಗೃತೆಯನ್ನು ಕೊಡುವಂತಹದ್ದು. ಹಾಗಾಗಿ ಯಾವ ದೊಡ್ಡ ವ್ಯಕ್ತಿಯನ್ನು, ಹಿರಿಯರನ್ನು ಎಬ್ಬಿಸಬೇಕಾದಾಗಲೂ ಕೂಡ ಚೆನ್ನಾಗಿ ಸ್ತೋತ್ರ ಮಾಡಿ ವಂದಿ ಮಾಗದರು ಅಂತಾರೆ. ಅವರು ಬಂದು ಸ್ತೋತ್ರವನ್ನು ಮಾಡಿದ ಮೇಲೇನೆ ರಾಜ ಏಳುವರು. ಹಾಗಾಗಿ ಸುಮಂತ್ರ ಸ್ತುವನ್ ನೃಪತಿ ಶಾರ್ದೂಲಂ ಪ್ರವಿವೇಶ ನಿವೇಶನಂ ತಂತು ಪೂರ್ವೋದಿತಂ ವೃದ್ಧಂ ದ್ವಾರಸ್ಥ ರಾಜಸತ್ತಮ. ಆಗ ಒಳಗೆ ಹೋದಾಗ ದಶರಥ ಎದ್ದು ಕುಳಿತೇ ಬಿಟ್ಟಿದ್ದ. ಎಬ್ಬಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ದಶರಥನ ಮುಖವನ್ನು ನೋಡಿದ. ಬಾಡಿ ಹೋಗಿದೆ, ಬೆಂದು ಹೋಗಿದೆ.
ಉತ್ತಿಷ್ಟ ಮಹಾರಾಜ ಕೃತ ಕೌತುಕ ಮಂಗಲ ವಿರಾಜಮಾನೋ ವಪುಷಾ ಮೇರೋರಿವ ದಿವಾಕರ. ಏನಾಗಿದೆ ಸುಮಂತ್ರನಿಗೆ ಗೊತ್ತಿಲ್ಲ. ಆ ಸುಮಂತ್ರ ಹೇಳ್ತಾ ಇದ್ದೇನೆ, ಮಹಾರಾಜ ಹೇಳು, ಬೇಗ ಬೇಗ ಹೇಳು, ದೊಡ್ಡ ಕಾರ್ಯವಾಗಬೇಕಾಗಿದೆ, ಪುಣ್ಯವಾಚನವಾಗಬೇಕು, ದೇವತಾ ಸ್ಥಾಪನವಾಗಬೇಕು, ರಾಮನನ್ನು ಕರೆದು ಕೂಡಿಸಬೇಕು, ರಾಮನಿಗೆ ಪಟ್ಟಾಭಿಷೇಕವಾಗಬೇಕು, ಮುಹೂರ್ತ ಬಹಳ ಸಮಯವಿಲ್ಲ, ಬೇಗ ಹೇಳು ಅಂತ ಹೇಳಿ ಎಬ್ಬಿಸ್ತಾ ಇದ್ದಾನೆ. ಸುಮಂತ್ರ ಕರಣಂ ಶುತ್ವ ದೃಷ್ಟ ದೀನಂಚ ಪಾರ್ಥಿವಂ ಪ್ರಗೃಹೀತ ಅಂಜಲಿ ಕಿಂಚಿತ್ ತಸ್ಮಾತ್ ದೇಶಾದ್ ಅಪಾಕ್ರಮತ. ಸುಮಂತ್ರ ಇಷ್ಟು ಮಾತನಾಡಿದಾಗ ದಶರಥನಿಂದ ಏನೂ ರಿಪ್ಲೈ ಬರಲಿಲ್ಲ, ಪ್ರತಿಸ್ಪಂದನ ಬರಲಿಲ್ಲ. ಬರದೇ ಇದ್ದಾಗ ಏನಾಗಿದೆ ಗೊತ್ತಾಗ್ತಾ ಇಲ್ಲ, ಕೈ ಮುಗಿದು ನಿಂತಿದ್ದಾನೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತದಾ ಸುಮಂತ್ರಂ ಮಂತ್ರಜ್ಞ ಕೈಕೇಯಿ ಪ್ರತ್ಯುವಾಚ. ಆಗ ಕೈಕೇಯಿ ಮಾತನಾಡ್ತಾಳೆ, ಪ್ರಜಾಗರ ಪರಿಶ್ರಾಂತಃ ರಿದ್ರಾವಶ ಉಪಾಗತಃ ಸುಮಂತ್ರ ರಾಜ ರಜನಿ ರಾಮಹರ್ಷ ಸಮುತ್ಸಕಃ. ಎಷ್ಟು ಅಂದ್ರೆ ಈ ಕಂತ್ರಿ ಬುದ್ಧಿಯುಳ್ಳವರು ಹೇಗೆಲ್ಲ ಮಾತನಾಡ್ತಾರೆ ಅನ್ನೋದಕ್ಕೆ. ಇಲ್ಲಿವರೆಗೆ ಏನ್ ನಡೆದಿದೆ ನಿಮ್ಗೆಲ್ಲರಿಗೂ ಗೊತ್ತು, ಸುಮಂತ್ರನಿಗೆ ಗೊತ್ತಿಲ್ಲ. ಯಾಕಂದ್ರೆ ಇದನ್ನೆಲ್ಲ ನಾವು ಕೇಳಿದ್ದೇವೆ, ಸುಮಂತ್ರ ಕೇಳಿಲ್ಲ, ಇನ್ನು ಅವನಿಗೆ ಗೊತ್ತಿಲ್ಲ. ಸುಮಂತ್ರ ನಿಂತಾಗ ಆ ಕೈಕೇಯಿ ಹೇಳ್ತಾಳೆ, ರಾಮನಿಗೆ ಪಟ್ಟಾಭಿಷೇಕದ ಹರ್ಷವಿದೆಯಲ್ಲ, ದಶರಥ ರಾಜನಿಗೆ ಇಷ್ಟು ಸಂತೋಷವಾಗಿದೆ ಅಂದ್ರೆ ಇಡೀ ರಾತ್ರಿ ಅವನು ನಿದ್ದೆ ಮಾಡಿಲ್ಲ, ಇಡೀ ರಾತ್ರಿ ಅವನು ನಿದ್ದೆ ಮಾಡಿಲ್ಲ. ಹಾಗಾಗಿ ಪ್ರಜಾಗರ ಪರಿಶ್ರಾಂತ, ರಾತ್ರಿ ಎಲ್ಲ ನಿದ್ರೆ ಆಗದಿರುವುದರಿಂದಾಗಿ ತುಂಬಾ ಟಯರ್ಡ್ ಆಗಿದ್ದಾನೆ. ಹಾಗಾಗಿ ಸುಮಂತ್ರ, ನೀನು ಆಡುವ ಯಾವ ಮಾತಿಗೂ ಪ್ರತಿಸ್ಪಂದನೆ ಮಾಡ್ತಾ ಇಲ್ಲ, ತಿರುಗಿ ರಿಪ್ಲೈ ಮಾಡ್ತಾ ಇಲ್ಲ. ನೀ ಏನ್ ತಪ್ಪು ತಿಳಿಬೇಡ, ರಾಮನನ್ನು ಕರೆದುಕೊಂಡು ಬಾವು ಅಂತ ಆಜ್ಞೆ ಮಾಡಿದಳು. ಯಾರು? ಕೈಕೇಯಿ. ಸುಮಂತ್ರ ಹೋಗ್ಲಿಲ್ಲ, ಹಾಗೇ ನಿಂತ. ಯಾಕೆ ನಿಂತ? ಸಣ್ಣ ಸಣ್ಣ ನೀತಿಗಳು ಎಲ್ಲ ನಾವು ಬಿಟ್ಟು ಹೋಗಿದ್ದೇವೆ, ಅದು ಬಹಳ ವಿಚಿತ್ರ ಅನ್ಸತ್ತೆ. ಹಿರಿಯರು ಇದ್ದಾಗ ಸಣ್ಣವರು ಎಂದಿಗೂ ಆರ್ಡರ್ ಮಾಡುವ ಹಾಗಿಲ್ಲ, ಆಜ್ಞೆ ಮಾಡುವ ಹಾಗಿಲ್ಲ. ಹಾಗಾಗಿ ರಾಜ ದಶರಥ ಎದುರಿಗೆ ಕುಳಿತುಕೊಂಡಾಗ ನೀನ್ ಯಾರು ನನಗೆ ಆರ್ಡರ್ ಮಾಡೋಳು? ನೀನ್ ಯಾರು ರಾಮನನ್ನು ಕರೆದುಕೊಂಡು ಬಾ ಅಂತ ಹೇಳುವವಳು? ರಾಜ ಹೇಳ್ಬೇಕಲ್ಲ ಅಂತ ಹೇಳಿ ರಾಜನ ಮುಖ ನೋಡ್ತಾ ಸುಮಂತ್ರ ಸುಮ್ಮ ನಿಂತ, ಹಾಗೆ ನಿಂತ ತಾಳ್ಮೆಯಿಂದ. ಆಗ ರಾಮ ದಶರಥ ರಾಜ ಮೆಲ್ಲಕ ಹೇಳ್ತಾನೆ, ಸುಮಂತ್ರ, ರಾಮನನ್ನು ಕಾಣಬೇಕಾಗಿದೆ. ಮಹಾರಾಜ, ನೀನು ಆಜ್ಞೆ ಮಾಡು, 1 ನಿಮಿಷದಲ್ಲಿ ಕರೆತರ್ತೇನೆ ನಾನು. ನಿನ್ನ ಆಜ್ಞೆ, ನಿನ್ನ ಉಪಸ್ಥಿತಿಯಲ್ಲಿ ಇನ್ನೊಬ್ಬರ ಆಜ್ಞೆಯನ್ನು ನಾನು ಪಾಲನೆ ಮಾಡುವುದಿಲ್ಲ. ನೀನು ಇಲ್ಲದಿರುವಾಗ ಮಹಾರಾಣಿ ನನಗೆ ಮಾನ್ಯಳು, ಆದರೆ ನಿನ್ನ ಉಪಸ್ಥಿತಿ ಇರುವಾಗ ನೀನೇ ಮಾನ್ಯ. ನೀನು ಆಜ್ಞೆ ಮಾಡಿದೆಯಲ್ಲ, ನಾನು ಕರೆದುಕೊಂಡು ಬರ್ತೇನೆ ಅಂತ ಅಲ್ಲಿಂದ ಹೋಗ್ತಾನೆ. ಆಗ ಈಚೆ ಏನಾಯ್ತು ಅಂತಂದ್ರೆ, ಆ ರಾಮನನ್ನು ಬೆಳಿಗ್ಗೆ ಎಬ್ಬಿಸ್ತಾರೆ. ನಿನ್ನೆ ದಿನ ಕೇಳಿದ್ವಲ್ಲ ಸುಂದರವಾಗಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಪ್ರೀತಿಯಿಂದ ಸ್ತೋತ್ರ ಮಾಡಿದಾಗ ರಾಮ ಎದ್ದ, ಸ್ನಾನ ಮಾಡಿದ. ದಧಿ ಘೃತ ಲಾಜ ದರ್ಭ ಅನೇಕ ಕನ್ನಿಕೆಯರು ಇವ್ರನ್ನೆಲ್ಲರನ್ನು ನೋಡಿದ, ಸಂತೋಷಪಟ್ಟ. ರಾಮ ಅಷ್ಟರೊಳಗೇನೆ ತಾನು ಜಪಕ್ಕೆ ಕುಳಿತುಕೊಂಡ. ರಾಮ ಯಾವಾಗ ಜಪ ಮಾಡ್ತಾ ಇದ್ದಾನೆ, ಆಗ ಸುಮಂತ್ರ ಓಡಿ ಬಂದು ಹೇಳಿದ, ರಾಮ, ತಂದೆಯ ಆಜ್ಞೆಯಾಗಿದೆ, ನೀನು ಬೇಗನೆ ಬರಬೇಕಂತೆ ಅಂತ ಹೇಳಿದ. ಈ ಕಥೆ ಇವತ್ತಿನ ಹುಡುಗರು ಕೇಳಿದರು. ಏನ್ ಕೇಳಿದ್ರು ಅಂದ್ರೆ, ತನ್ನ ಪಟ್ಟಾಭಿಷೇಕಕ್ಕಿಂತಲೂ ಪೂರ್ವದೊಳಗೆ ಜಪಕ್ಕೆ ಕುಳಿತ ರಾಮ, ಜಪಕ್ಕೆ ಕುಳಿತಾಗಲೂ ಪಟ್ಟಾಭಿಷೇಕ ಯಶಸ್ವಿಯಾಗಿ ಆಗಲಿಲ್ಲ. ರಾಮ ಜಪ ಮಾಡ್ತಾ ಇರುವಾಗಲೂ ರಾಮನ ಪಟ್ಟಾಭಿಷೇಕ
ಯಶಸ್ವಿಯಾಗಿ ಆಗಲಿಲ್ಲ, ವಿಘಟಿತವಾಯಿತು ಅಂದಮೇಲೆ ನನ್ನ ಮದುವೆ, ನನ್ನ ಮುಂಜಿವೆ ಅಥವಾ ನನ್ನದೇನೋ ಕಾರ್ಯಕ್ರಮದೊಳಗೆ ನಾನೇಕೆ ಜಪ ಮಾಡಬೇಕು? ನಾನ್ ಜಪ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ವಿಚಾರ ಮಾಡಿಯೋ ಏನೋ ಗೊತ್ತಿಲ್ಲ. ಉಪನಯನದ ದಿವಸ ಸಂಧ್ಯಾವಂದನಕ್ಕೆ ಅಧಿಕಾರವಿರೋದಿಲ್ಲ, ಆದರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದಿಲ್ಲ. ಆಚಾರ್ಯರಿಗೆ ನೆನಪಾಗಿ ತಪ್ಪಿ ಹೇಳಿದರೆ ಅವನು ಹುಡುಗ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಆಗ, ಇಲ್ಲದೆ ಇದ್ರೆ ಇಲ್ಲ. ಇನ್ನು ಮದುವೆ ಪ್ರಸಂಗದೊಳಗಂತರೂ ತನ್ನ ಫೋಟೋ, ತನ್ನ ಕ್ಯಾಮ್ರಾ, ತನ್ನ ಶೃಂಗಾರ ಇದರೊಳಗೆ ಹೆಚ್ಚು ಸಮಯ ಹೋಗುತ್ತೆ ಹೊರತು ಅಲ್ಲಿ ಸ್ವಲ್ಪ ಹೊತ್ತು ನನ್ನ ಸುದೀರ್ಘವಾದ ದಾಂಪತ್ಯ ಜೀವನಕ್ಕಾಗಿ ಇದೊಂದು ಭದ್ರವಾದ ಬುನಾದಿಯಾಗಬೇಕು, ಅದಕ್ಕಾಗಿ ನಾನು ದೇವರ ಸ್ಮರಣೆ ಮಾಡಬೇಕು, ದೇವರ ಚಿಂತನೆ ಮಾಡಬೇಕು, ದೇವರನ್ನು ಕೊಂಡಾಡಬೇಕು, ದೇವರ ಸಮಗ್ರವಾದ ಅನುಗ್ರಹವನ್ನು ಪಡೆಯಬೇಕು ಅಂತ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಅಲ್ಲ, ಈ ತರಹದ ಮಾಡಬೇಕು ಎನ್ನುವ ನಾಲೆಜು ಇರುವುದಿಲ್ಲ. ಯಾಕೆ? ಈ ರಾಮಾಯಣಕ್ಕೆ ಅವರ್ಯಾರೂ ಭಾಗವಹಿಸುವುದಿಲ್ಲ. ಗೊತ್ತಾಗಬೇಕು. ಏನಿಲ್ಲ, ಹೇಗೆ ಗೊತ್ತಾಗಬೇಕು? ರಾಮನ ಆದರ್ಶ ಇದು. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ದಿವ್ಯವಾದ ಆದರ್ಶವನ್ನು ರಾಮ ಕೊಡ್ತಾನೆ. ಒಂದು ಉತ್ತಮವಾದ ಕಾರ್ಯಕ್ಕೆ ನಾವು ತೊಡಗುತ್ತಾ ಇರುವಾಗ ಮೊಟ್ಟ ಮೊದಲಿಗೆ ನಮ್ಮ ದೇಹೇಂದ್ರಿಯ ಮನಸ್ಸುಗಳನ್ನೆಲ್ಲವನ್ನೂ ಆ ದೇವರಿಗೆ ಸಮರ್ಪಣೆಯನ್ನು ಮಾಡುವುದು. ನಾಳೆ ಬರುವ ಹೆಣ್ಣು ಯಾರು ಗೊತ್ತಿಲ್ಲ, ಮನಸ್ಸು ಹೇಗಿದೆ ಗೊತ್ತಿಲ್ಲ, ಸ್ವಭಾವ ಹೇಗಿದೆ ಗೊತ್ತಿಲ್ಲ, ವ್ಯಕ್ತಿತ್ವ ಹೇಗಿದೆ ಗೊತ್ತಿಲ್ಲ, ನನ್ನ ಮನೆಗೆ ಹೇಗೆ ಅಡ್ಜಸ್ಟ್ ಆಗ್ತಾಳೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆ ಗೊತ್ತಿಲ್ಲದ ದುರವಸ್ಥೆಯೊಳಗೆ ದೇವರೇನೆ ಅವರವರಲ್ಲಿ ನಿಂತು, ಪರಸ್ಪರವಾಗಿ ನಿಂತು ಮನಸ್ಸಿಗೆ ಪ್ರೇರಣೆಯನ್ನು ಮಾಡಿ, ಪ್ರಚೋದನೆಯನ್ನು ಮಾಡಿ, ಪ್ರೀತಿಯನ್ನು ತೋರಿಸಿ ದಿವ್ಯವಾದ ಅನುಗ್ರಹವನ್ನು ಮಾಡಿದಾಗಲೇನೆ 80-100 ವರ್ಷಗಳವರೆಗೆ ಸುದೀರ್ಘವಾದ ವೈಭವದ ಆದರ್ಶಮಯವಾದ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ದೇವರ, ದೇವತೆಗಳ, ಗುರುಗಳ ಅನುಗ್ರಹ ದಿವ್ಯವಾಗಿ ಇರುವವರಿಗೆ ಮಾತ್ರ. ಅದಕ್ಕಾಗಿ ರಾಮ ಚೆನ್ನಾಗಿ ಜಪ ಮಾಡುವುದಕ್ಕಾಗಿ ಕುಳಿತುಕೊಂಡ. ಅಷ್ಟು ಜಪ ಮಾಡಿದ್ರು ವನ ತಪ್ಪಲಿಲ್ಲಲ್ಲ ರಾಮನಿಗೆ. ಅಂದ್ರೆ ಇಷ್ಟೇ, ರಾಮನಿಗೆ ವನ ತಪ್ಪಲಿಲ್ಲ ಸತ್ಯ, ಆದರೆ ಅತ್ಯಲ್ಪ ದುಃಖವೂ ರಾಮನಿಗೆ ಆಗಲಿಲ್ಲ, ಅದೂ ಅಷ್ಟೇ ಸತ್ಯ. ನಾವು ಜಪ ಮಾಡದಿರುವಾಗ ನಮ್ಮ ವಿವಾಹಾದಿಗಳು ಆಗತ್ತೆ, ಅದು ಸತ್ಯ. ಆದರೆ ಮುಂದಿನ ಜೀವನದೊಳಗೆ ಇಷ್ಟು ವೈಭವದಿಂದ ಸುಖವಾಗಿರ್ತೇವೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಅದು ಪುಣ್ಯದ ಕೈಯಲ್ಲಿದೆ, ಕರ್ಮದ ಕೈಯಲ್ಲಿದೆ. ಹಾಗಾಗಿ ಎಷ್ಟು ಒಳ್ಳೆ ಕರ್ಮಗಳನ್ನು ಮಾಡಿದ್ದಾನೆ, ಎಷ್ಟು ಶುದ್ಧತೆಯನ್ನು ನೋಡಿಕೊಂಡಿದ್ದಾನೆ, ಅಷ್ಟು ಮುಂದೆ ಸಮಾಧಾನದಿಂದ ಇರ್ತಾನೆ, ಶಾಂತಿಯಿಂದ ಇರ್ತಾನೆ, ಸಮೃದ್ಧವಾಗಿ ಇರ್ತಾನೆ. ಹಾಗಾಗಿ ರಾಮನನ್ನು ಕರೆದರು. ರಾಮನನ್ನು ಕರೆದಾಗ ಎಲ್ಲರಿಗೂ ಏನು, ರಾಮನನ್ನು ಯಾಕೆ ಕರೆದಿದ್ದಾರೆ ದಶರಥ ಅಂತಂದ್ರೆ ಬೇಗ ಬೇಗನೆ ತಯಾರಾಗುವುದಕ್ಕಾಗಿ, ಸಿದ್ಧಪಡಿಸುವುದಕ್ಕಾಗಿ ಕರೀತಾ ಇದ್ದಾನೆ ಅಂತ ಕೆಲವರು. ಕೈಕೇಯಿ ಏನೋ ದಿವ್ಯವಾದ ಆಭರಣವನ್ನು ರಾಮನಿಗೆ ಕೊಡುವವಳಿದ್ದಾಳೆ ಅಂತ ಇನ್ನು ಕೆಲವರು. ರಾಮ ಏರಿದ, ರಥ ಇತ್ತು, ರಥವನ್ನು ಏರಿದ್ರೆ ಸಾವಿರ ಜನ ರಾಮನಿಂದ ಬೆನ್ನತ್ತಿದ್ದಾರೆ. ಛತ್ರ ಚಾಮರ, ದೊಡ್ಡದಾಗಿರ್ತಕ್ಕಂಥ ಶ್ವೇತ ಛತ್ರಗಳು, 100 ಶ್ವೇತ ಛತ್ರಗಳು, ಚಾಮರ ಬೀಸುವವರು, ಗಾಳ ಬೀಸುವವರು, ಸ್ತೋತ್ರ ಮಾಡುವವರು, ವೇದ ಪಾರಾಯಣವನ್ನು ಮಾಡುವವರು, ಜಯಕಾರ ಹಾಕುವವರು, ಹಾಡು ಹಾಡುವವರು, ಕುಣಿಯುವವರು, ನರ್ತನೆ ಮಾಡುವವರು, ಎಲ್ಲಾ ತರಹದ ಜನರೆಲ್ಲರೂ ರಾಮನನ್ನು ಸ್ವಾಗತ ಮಾಡ್ತಾ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿದಲ್ಲೆಲ್ಲ ಜಯಕಾರವಾಗ್ತಾ ಇದೆ. ಆಗ ರಾಮ ಹೀಗೆ ತಿರುಗಿ ನೋಡಿದ. ಕೌಸಲ್ಯ ಸೀತೆಯರು ನಿಂತಿದ್ರು. ದೇವಶ್ಚ ದೇವೀ ಚ ಸಮಾಗಮ್ಯ ಮದಂತರೆ ಮಂತ್ರ ಏತೆ ಧ್ರುವಂ ಕಿಂಚಿತ್ ಅಭಿಷೇಚನ ಸಂಹಿತಂ. ಸೀತೆಯನ್ನು ನೋಡಿ ರಾಮ ಹೇಳ್ತಾನೆ, ದೇವಿ ಸೀತೆ, ನಮ್ಮ ಅಪ್ಪ ಕೈಕೇಯಿ ಇಬ್ಬರು ನನಗೆ ಹೇಗೆ ಪಟ್ಟಾಭಿಷೇಕ ಮಾಡಬೇಕು ಎಂಬುದಾಗಿ ವಿಚಾರವನ್ನು ಮಾಡಿ ಏನೋ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ನಾನು ಸ್ವಲ್ಪ ತಂದೆಗೆ ಭೇಟಿಯಾಗಿ ಬರ್ತೇನೆ, ನೀನು ಇಲ್ಲಿ ಎಲ್ಲ ಕ್ರಿಯೆ ಕರ್ಮಗಳನ್ನು ಮುಗಿಸು. ಇದರಿಂದ ಏನು?
ಅಂದ್ರೆ ರಾಮನ ವಿಚಾರ ಯಾವ ಮಾರ್ಗದಲ್ಲಿದೆ, ಅಲ್ಲಿ ಎಷ್ಟು ಘೋರವಾದ ಅನ್ಯಾಯ ನಡೀತಾ ಇದೆ. ಆದರೂ ಇದು ಎಲ್ಲ ರಾಮನಿಗೆ ಗೊತ್ತು. ಒಂದು ದೇವರು ಸರ್ವಜ್ಞ, ಅದು ಎಲ್ಲ ಒಂದು. ಎರಡನೇದು ಮನುಷ್ಯನಾಗಿದ್ದಾಗಲೂ ಕೈಕೇಯಿ ಏನು, ಕೈಕೇಯಿಯ ಸ್ವಭಾವ ಏನು, ಎಂಥವಳಿದ್ದಾರೆ ಅನ್ನೋದು ರಾಮನಿಗೆ ಚೆನ್ನಾಗಿ ಗೊತ್ತು. ಹಾಗಿದ್ದರೂ ಕೂಡ ವಿನಾಕಾರಣ ನಾವು ನೆಗೆಟಿವ್ ವಿಚಾರವನ್ನು ಮಾಡುವುದು ಅಲ್ಲ. ವಿನಾಕಾರಣ ನಾವು ನೆಗೆಟಿವ್ ವಿಚಾರ ಮಾಡುವುದು ಅಲ್ಲ. ಅಲ್ಲಿ ತಪ್ಪದು ಇಲ್ಲದೇ ಇದ್ದರೆ, ಅದು ಅಲ್ಲಿ ಇಲ್ಲದೇ ಇದ್ದರೆ ನಾವು ದೋಷಿಗಳಾಗ್ತೇವೆ. ಹಾಗಾಗಿ ನಾವೇನು ವಿಚಾರ ಮಾಡೋದಿದೆ ಸಕಾರಾತ್ಮಕವಾಗಿ ಒಳ್ಳೆಯ ವಿಚಾರವನ್ನೇ ನಾವು ಮಾಡೋಣ ಅಂತ ರಾಮ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಸೀತೆ ನೋಡಿಲ್ಲಿ, ಅಲ್ಲಿ ರಾಮ, ದಶರಥ ಮತ್ತು ಕೈಕೇಯರು ರಾತ್ರಿ ಎಲ್ಲ ವಿಚಾರವನ್ನು ಮಾಡಿ ನನ್ನ ಪಟ್ಟಾಭಿಷೇಕವನ್ನು ಹೇಗೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿ ಏನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ವಲ್ಪ ಅದೇನದ ನಾನು ಅಪ್ಪನಿಂದ ತಿಳಿದುಕೊಂಡು ಬರ್ತೇನೆ, ಹೋಗಿ ಬರ್ಲಾ ಅಂತ ಅನುಮತಿಯನ್ನು ತೆಗೆದುಕೊಂಡು ಹೋಗ್ತಾನೆ. ನನ್ನ ಹೆಂಡ್ತಿನೇ ಇದ್ದಾಳ, ಅನುಮತಿ ಏನ್ ಕೇಳೋದದ ಅಲ್ಲ. ಎದ್ದು ಹೋಗ್ತಾ ಇರುವಾಗ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಆದರೂ ಸೂಚನೆಯನ್ನು ಕೊಟ್ಟೇನೆ ಹೋಗಬೇಕು. ಇದು ದಾಂಪತ್ಯದಲ್ಲಿ ಒಂದು ದೊಡ್ಡ ಆದರ್ಶ ಎನ್ನುವುದನ್ನು ರಾಮ ಅತಿ ಸಣ್ಣ ವಯಸ್ಸಿನೊಳಗೇನೆ ಇದನ್ನು ತಿಳಿದುಕೊಂಡಿದ್ದ. ನಾನು ಮೊನ್ನೆ ಹೇಳಿದೆ ಒಂದು ಮಾತು, ಅಂದ್ರೆ ಅತಿ ಸಣ್ಣ ವಯಸ್ಸಿನೊಳಗೇನೆ 60,000 ವರ್ಷದ ಎಕ್ಸ್ಪೀರಿಯನ್ಸ್ ಅನುಭವವನ್ನು ರಾಮ ಹೇಗೆ ಪಡೆದುಕೊಂಡ ಅಂತಂದ್ರೆ ಅದರ ಲಾಭವೆಲ್ಲ ಇಲ್ಲಿ ಗೊತ್ತಾಗತ್ತೆ. ಒಂದೇ 5 ನಿಮಿಷ ತಾಳು ಬಂದೆ ಅಂತ ಹೇಳಿ ರಾಮ ಅಲ್ಲಿಂದ ಹೊರಡ್ತಾನೆ. ಆ ದ್ವಾರ ಮನುವಂಗ ರಾಜ. ಆ ಸೀತೆಯ ಕಾನ್ಸೆಪ್ಟ್ ಬಹಳ ಅದ್ಭುತವಾದ್ದು. ಹೌದಾ, ಮಾವ ಕರೆದಾರ್ನ, ಹೋಗ್ ಬರ್ರಿ ಅಂತ ಸೀತೆ ಕೊಟ್ಟು ಕಳಿಸ್ಲಿಲ್ಲ ಸೀತೆ. ಆ ದ್ವಾರಂ, ಬಾಗಿಲವರೆಗೂ ಸೀತೆ ಬರ್ತಾಳೆ, ಬಾಗಿಲದವರೆಗೂ ಬರ್ತಾಳೆ ಸೀತೆ. ನಡೀತಾ ಬಂದು ಅಲ್ಲಿ ಹೇಳ್ತಾಳೆ, ಆಯ್ತು ನಿಮಗೆ ಒಳ್ಳೇದಾಗ್ಲಿ, ಕ್ಷೇಮವಾಗ್ಲಿ, ಬೇಗ ಬನ್ನಿ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ. ಅಂದ್ರೆ ಕಳಿಸ್ತಾ ಇರುವಾಗಲೂ ಬಾಗಿಲವರೆಗೆ ಬರಬೇಕು. ಅವರು ಯಜಮಾನ ತಿರುಗಿ ಬರ್ತಾ ಇರುವಾಗಲೂ ನಗತಾ ಬಾಗಿಲವರೆಗೆ ಬಂದು ವೆಲ್ಕಮ್ ಮಾಡಬೇಕು. ಇದು ಗೃಹಿಣಿಯ ಆದ್ಯ ಕರ್ತವ್ಯ ಎನ್ನುವುದನ್ನು ಕೂಡ ಇಲ್ಲಿ ಒಂದು ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾರೆ. ಅಂದ್ರೆ ರಾಮನ ಕರ್ತವ್ಯವೇನಿದೆ ಎನ್ನುವುದನ್ನು ಹೇಳ್ತಾರೆ, ಸೀತೆಯ ಕರ್ತವ್ಯ ಏನಿದೆ ಎನ್ನುವುದನ್ನು ಕೂಡ ನಮಗೆ ಬಹಳ ಸೊಗಸಾಗಿ ಸುಂದರವಾಗಿ ತಿಳಿಸಿಕೊಡ್ತಾರೆ. ಅತ ಸೀತಾ ಮನುಜ್ಞಾಪ್ಯ ಗತ ಕೌತುಕ ಮಂಗಲ ನಿಶ್ಚಕ್ರಾಮ ಸುಮಂತ್ರೇಣ ಸಹರಾಮೋ ನಿವೇಶನಾತ್. ಅಷ್ಟರೊಳಗೆ ಬಾಗಿಲದೊಳಗೆ ಲಕ್ಷ್ಮಣ ನಿಂತಿದ್ದ. ಆ ಲಕ್ಷ್ಮಣ ರಥ ಬೇರಿದ. ಅಲ್ಲಿಂದ ಎಲ್ಲ ವಾದ್ಯ ವೈಭವಗಳಿಂದ 5 ಗಂಟೆಯ ಸುಮಾರಿಗೆ ರಾಮ ಭಾರೀ ಮೆರವಣಿಗೆಯೊಳಗೆ ಹೊರಟಿದ್ದಾನೆ. ಆಗ ಜನರು ಮಾತನಾಡಿಕೊಳ್ತಾರೆ, ಯಶ್ಚ ರಾಮನ್ನ ಪಶ್ಯತಿ ಎಂಚ ರಾಮೋನ ಪಶ್ಯತಿ ನಿಂದಿತ ಸರ್ವಲೋಕೇಶು ಸ್ವಾಪಾಪೇನಂ ನಿಗಹತೆ. ಯಾರು ರಾಮನನ್ನು ನೋಡಿಲ್ಲ, ಯಾರನ್ನು ರಾಮ ನೋಡಿಲ್ಲ, ಅವನು ಜಗತ್ತಿನೊಳಗೆ ಇರಬೇಕಾದ ಅವಶ್ಯಕತೆ ಇಲ್ಲ. ಅವನು ಜಗತ್ತಿನೊಳಗೆ ಜೀವನ ಮಾಡಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ ಅಂತೇಳಿ ತನ್ನನ್ನು ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ತಯಾರಾಗ್ತಾ ಇದ್ದಂತೆ. ಇದು ರಾಮನ ವ್ಯಕ್ತಿತ್ವವೇ. ಒಂದು ರಾಮ ನಮ್ಮನ್ನು ನೋಡಬೇಕು, ಇಲ್ಲ ನಾವಾದ್ರೂ ರಾಮನನ್ನು ನೋಡಬೇಕು. ಎರಡು ಆಗಲಿಲ್ಲ ಅಂದಮೇಲೆ ನಾನು ಬದುಕಿ ಏನ್ ಮಾಡ್ಲಿ ಇಲ್ಲಿ? ಇವತ್ತು ನಿಂಗೆ ರಾಮನ ದರ್ಶನ ಆಗಿಲ್ಲ, ವೇಸ್ಟ್ ನಿನ್ ಜೀವನ ಅಂತ ಜೊತೆಗಿದ್ದ ಜನ ಮಾತಾಡ್ತಿದ್ರಂತೆ. ಛೇ ರಾಮನ ದರ್ಶನ ಆಗ್ಲಿಲ್ಲ ಮಹಾರಾಜ. ಈಗಿನ ಹುಡುಗರಿಗೆ ಅನಿಸ್ತು, ಅಯ್ಯೋ ಇವತ್ತಿನ ಮ್ಯಾಚ್ ಮಿಸ್ ಆಯ್ತಲ್ಲ ನೋಡ್ಲಿಕ್ಕೆ ಅಂತ ಸಂಕಟ ಆಗತ್ತೆ ನೋಡಿ. ಇವತ್ತಿನ ಸೀರಿಯಲ್ ಮಿಸ್ ಆಯ್ತಲ್ಲ ಅಂತ ಒಂದು ಸಂಕಟ ಆಗತ್ತೆ. ಅದೊಂದು ವಿಚಿತ್ರವಾದ ಸಂಕಟವಿರ್ತದೆ. ಆ ಸಂಕಟವೇನಿದೆ, ಅಯ್ಯೋ ಇವತ್ತು ರಾಮನ್ನ ನೋಡ್ಲಿಲ್ಲ, ನಾನು ಬದುಕಿ ಪ್ರಯೋಜನವಿಲ್ಲ, ನಾನು ಉಪವಾಸ ಇರ್ತೇನೆ ನಾನು ಇವತ್ತು ಅನ್ನುವ ಮಟ್ಟದೊಳಗೆ ರಾಮನ ಬಗ್ಗೆ ಅಲ್ಲಿರುವ ಜನರಿಗೆಲ್ಲ ದೀಕ್ಷೆ. ಅಂತ ಅತ್ಯದ್ಭುತವಾದ ವ್ಯಕ್ತಿತ್ವ ರಾಮ ತಾನು ಗಳಿಸಿಕೊಂಡಿರ್ತಾನೆ. ಯಶ್ಚ ರಾಮನ್ನ ಪಶ್ಯೇತ್ ಎಂಚ ರಾಮೋನ ಪಶ್ಯತಿ ನಿಂದಿತ ಸರ್ವಲೋಕೇಶು. ಜಗತ್ತಿನೊಳಗೆ ಅವನು ನಿಂದ್ಯ, ಬಯಸಿಕೊಳ್ಳಲಿಕ್ಕೆ ಅವನು ಯೋಗ್ಯವನು, ಅರ್ಹವನು.
ಸ್ವಾತ್ಮಾಪ್ಯೇನಂ ವಿಗರ್ಹತಿ, ತನ್ನನ್ನು ತಾನೂ ಬೈಕೊಳ್ತಿದ್ದ, ಅಸಹ್ಯ ಪಟ್ಕೊಳ್ತಿದ್ದ. ಹಾಗಾಗಿ ಏನು ಲಗ ಹೊಡಿಲಿ, ರಾಮನ ದರ್ಶನ ಮುಖವನ್ನು ಒಮ್ಮೆ ನೋಡಿಯೇ ಬರಬೇಕು. ಇದು ಆಗಿನ ಜನರ ಒಂದು ರೂಲ್ಸ್ ಆಗಿದೆ. ಆಗ ರಾಮ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ. ನೇರವಾಗಿ ರಾಮ ಕೈಕೇಯಿಯ ಮನೆಗೆ ರಥವನ್ನು ತೆಗೆದುಕೊಂಡು ಹೋದ. ಆಗ ಸಪಿತುಶ್ಚರಣೋಪೂರ್ವಂ ಅಭಿವಾದ್ಯ ವಿನೀತವತ, ಹೋದ ಕೂಡಲೇನೆ ಮೊಟ್ಟ ಮೊದಲು ತಂದೆಯ 2 ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ನಮಸ್ಕಾರವನ್ನು ಮಾಡಿದ. ರಾಮ ಎಷ್ಟು ಬಾರಿ ತಂದೆಗೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂತ ಲೆಕ್ಕ ಹಾಕಿದರೆ ಅದ ಲೆಕ್ಕ ಕೌಂಟ್ ಸಿಗೋದಿಲ್ಲ. ತಂದೆ ತಾಯಿಗಳಿಗೆ ಆ ಮಟ್ಟಕ್ಕೆ ಗೌರವ ಕೊಡ್ಲಿಕ್ಕೆ ಬೇಕು. ಇಂಥ ಅತ್ಯದ್ಭುತವಾಗಿರ್ತಕ್ಕಂಥ ಜೀವನ ಕೊಟ್ಟಿದ್ದಾರೆ, ಸಾಧನೆಯ ಶರೀರವನ್ನು ಕೊಟ್ಟಿದ್ದಾರೆ. 8 ವರ್ಷಕ್ಕೆ ಕಷ್ಟಪಟ್ಟು ಉಪನಯನ ಮಾಡಿಸಿ ಅದ್ಭುತವಾದ ಗಾಯತ್ರಿಯನ್ನು ಉಪದೇಶ ಮಾಡಿದ್ದಾರೆ. ತಮ್ಮ ನರನಾಡಿಗಳನ್ನು ಸವಿದು ಹಾಕಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ. ಧರ್ಮವನ್ನು ಬಿತ್ತಿದ್ದಾರೆ, ಧರ್ಮದ ಬೋಧನೆ ಮಾಡಿದ್ದಾರೆ. ಧರ್ಮಕ್ಕಾಗಿ ನೀನು ಜೀವನ ಮಾಡಬೇಕು ಅಂತ ಹೇಳಿ ಸಣ್ಣ ವಯಸ್ಸಿನಿಂದಲೇ ಹೇಳ್ತಾ ಬಂದಿದ್ದಾರೆ. ನನ್ನನ್ನು ಒಂದು ಸುಂದರವಾಗಿರ್ತಕ್ಕಂಥ ಪ್ರತಿಮೆಯನ್ನಾಗಿ ಮಾಡುವುದಕ್ಕೆ ದೊಡ್ಡದಾಗಿರ್ತಕ್ಕಂಥ ಕಾರಣ ತಂದೆ ತಾಯಿಗಳಿಗೆ. ಆ ತಂದೆ ತಾಯಿಗಳಿಗೆ ಅವನು ಏನು ಕೊಡದಿದ್ರು ಅವರಿಗೆ ಸಂತೋಷವಿಲ್ಲ, ಅವರಿಗೆ ವಿನೀತನಾಗಿದ್ದರೆ ಸಾಕು. ವಿನಯದಿಂದ ಅವರಿಗೆ ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡ್ತಾ ಹಿರಿಯರು ಹೇಳಿದ್ದನ್ನು ಕೇಳ್ತಾ ಇದ್ದರೆ ಸಾಕು. ಇದು ಜೀವಮಾನದ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ ಎನ್ನುವುದನ್ನು ರಾಮ ನಮಗೆ ತಿಳಿಸಿಕೊಡ್ತಾನೆ. ರಾಮನಿಗೆ ಅವರಪ್ಪಗೆ ನಮಸ್ಕಾರ ಮಾಡೋದ್ರಿಂದ ರಾಮನಿಗೆ ಏನೋ ಪುಣ್ಯ ಬರುವುದಿಲ್ಲ. ಯಾಕೆ? ಅವನು ಪುಣ್ಯ ಪಾಪಗಳನ್ನು ಮೀರಿ ಇದ್ದವ. ದಶರಥ ರಾಮನ ಮುಂದೆ ಸಣ್ಣ ಹುಳಕ್ಕೂ ಸಮನಲ್ಲ, ಕೋಟ್ಯಂಶಕ್ಕೆ ಸಮನಲ್ಲ. ಅಂತ ದಶರಥ ರಾಜನಿಗೆ ನಮಸ್ಕಾರ ಮಾಡುವುದಿದೆ, ಯಾವ ಅವಶ್ಯಕತೆಯೂ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಒಂದು ದಿವ್ಯವಾಗಿರ್ತಕ್ಕಂಥ ಆದರ್ಶವನ್ನು ರಾಮ ಕೊಡಬೇಕಾಗಿದೆ. ಆದ್ದರಿಂದಾಗಿ ಮೇಲಿಂದ ಗಟ್ಟಿಯಾಗಿ ಕಾಲು ಹಿಡಿದು ನಮಸ್ಕಾರವನ್ನು ಮಾಡಿದ. ಅದು ಹೇಗೆ? ಹೆಸರನ್ನು ಹೇಳಿ ನಾಮೋಚ್ಚಾರಣವನ್ನು ಮಾಡಿ ನಮಸ್ಕಾರವನ್ನು ಮಾಡಿದ. ನಮಸ್ಕಾರವನ್ನು ಮಾಡಿದಾಗ ದಶರಥ ಕಣ್ಣೊಳಗೂ ಆನಂದ ಕಾಣಿಸ್ತಿಲ್ಲ, ಮುಖದೊಳಗೂ ಚಾರು ಕಾಣಿಸ್ತಿಲ್ಲ. ಬಂದೋ ಮಾರಾಯ ಮಗ ಬಾ ಅಂತ ಹೇಳಿ ಪ್ರೀತಿ ಮಾಡಲಿಲ್ಲ, ಅಂತಃಕರಣ ಮಾಡಲಿಲ್ಲ, ಪಕ್ಕದೊಳಗೆ ಕೂಡಿಸ್ಕೊಳ್ಳಿಲ್ಲ. ಇದನ್ನ ನೋಡಿ ರಾಮನಿಗೆ ಒಂಥರ ಅನ್ನಿಸ್ತು. ನಮ್ಮಪ್ಪ ಎಂದು ಹಿಂಗ್ ಮಾಡಿದವನಲ್ಲ ನನಗೆ ಅಂತ ಹೇಳಿ ಹಾಗೆ ಮುಖ ನೋಡಿದ. ಅಲ್ಲಿವರೆಗೆ ಮುಖ ನೋಡಿಲ್ಲ. ಅಂದ್ರೆ ಹಿರಿಯರ ಮುಖ ನೋಡಬೇಕು ಎನ್ನುವುದು ರಾಮನಿಗೆ ಗೊತ್ತಿಲ್ಲ. ತಲೆ ಎತ್ತಿ ಹಾಕಿ ನಾವು ಮಾತನಾಡೋದು. ಮೊಟ್ಟ ಮೊದಲಿಗೆ ಬಂದ, ಕಾಲು ಕಾಣಿಸ್ತು, ಕಾಲು ನೋಡಿದ, ಕಾಲಿಗೆ ನಮಸ್ಕಾರ ಮಾಡಿದ. ದಶರಥ ರಾಜನಿಂದ ಏನೋ ರಿಪ್ಲೈ ಬಾರದಿರುವಾಗ ಮುಖ ನೋಡಿದ. ಅಂದ್ರೆ ವಿನಯದ ಪರಾಕಾಷ್ಠೆ ರಾಮನಲ್ಲಿ ನಾವು ನೋಡ್ತೇವೆ. ತಂದೆ ತಾಯಿಗಳ ಮುಂದೆ ಮುಖ ಎತ್ತಿಯೂ ಇರಬಾರದು ಎನ್ನುವುದು ನಮ್ಮ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ. ಹಾಗೆ ಮುಖ ನೋಡಿದಾಗ ಮುಖ ಬಾಡಿ ಹೋಗಿದೆ, ಕೂದಲುಗಳೆಲ್ಲ ಕೆದರಿ ಹೋಗಿದೆ, ಕಣ್ಣ ನೀರು ಬಂದು ಕಣ್ಣೆಲ್ಲ ಸೌದು ಹೋಗಿದೆ. ಭಯಾವಹಂ, ಅವನ ರೂಪ ನೋಡಿ ರಾಮನಿಗೆ ಗಾಬರಿ ಆಯ್ತು, ಭಯವಾಯಿತು. ರಾಮೋಪಿ ಭಯಮಾಪನ್ನ ಪದ ಸ್ಪೃಷ್ಟೈವ ಪನ್ನಗಂ. ಎಷ್ಟು ಹೆದರಿದ ರಾಮ ಅಂತಂದ್ರೆ ಕಾಲಿನಿಂದ ಹಾವು ಮುಟ್ಟಿದಾಗ ಏನು ಭಯವಾಗುತ್ತೆ ನೋಡಿ, ಅಷ್ಟು ಭಯವಾಯಿತು. ಗಾಬರಿಯಾಗಿ ನಿಂತ. ಆಗ ರಾಮಂತಾನೆ, ಕಿಂಸಿತ್ ಭಕ್ತೈವ ನೃಪತಿ ನಮಾಂ ಪ್ರತ್ಯಭಿನಂದತೆ. ಇಂಥ ದೊಡ್ಡ ದಿನದೊಳಗೇನೆ ನನಗೆ ಆಶೀರ್ವಾದವನ್ನು ಮಾಡ್ತಾ ಇಲ್ಲಲ್ಲ ನಮ್ಮಪ್ಪ, ಯಾಕೆ? ಎಂದಿಗೂ ನಾನು ಬಂದಾಗ ಅವನು ಹಿಗ್ಗು ಸಂತೋಷ, ಎಷ್ಟು ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಡ್ತಾನೆ ಅಂತಂದ್ರೆ ಊಹಾ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತದ್ದು ರಾಮ ಇವತ್ತು ನಾನು ಬಂದು ಕಾಲು ಹಿಡಿದು ನಮಸ್ಕಾರ ಮಾಡಿದಾಗ ಒಂದು ಆಶೀರ್ವಾದ ಮಾಡ್ತಾ ಇಲ್ಲಲ್ಲ, ಯಾಕೆ? ಅನ್ಯದಾ ಮಾಂಪಿತಾ ದೃಷ್ಟ ಕುಪಿತೋಪಿ ಪ್ರಸೀದತೆ. ಜಗತ್ತಿನ ಯಾವುದೋ ಒಂದು ರಾಜಕಾರಣದ ಮೇಲೆ ಭಾರಿ ಸಿಟ್ಟು ಬಂದಾಗಲೂ ಕೂಡ ನಾನು ಬಂದ್ರೆ ಆ ಸಿಟ್ಟನ್ನು ಪಕ್ಕಕ್ಕೆ ಸರಿಸಿ ರಾಮ ಬಂದಿಯಲ್ಲೋ ಅಂತ ಹೇಳಿ ಪ್ರೀತಿಯಿಂದ ಹರಿಸ್ತಾನೆ. ಏನಾಯ್ತು ಇವತ್ತು ನಮ್ಮ ಅಪ್ಪನಿಗೆ? ಏನಾಯ್ತು ಇವತ್ತು ಅಂತ ತಲೆಯೊಳಗೇನೆ ಮನಸ್ಸಿನೊಳಗೇನೆ ವಿಚಾರ ಮಾಡ್ತಾ
ಕೈಕೇಯಿಗೆ ನಮಸ್ಕಾರ ಮಾಡಿದ. ಯಾಕೆ? ಅವಳು ತಾಯಿ ಅಲ್ವಾ? ತಂದೆಗೆ ನಮಸ್ಕಾರ ಮಾಡಿದ್ರೆ ನಡೆಯೋದಿಲ್ಲ. ತಾಯಿಯಾದ ಕೈಕೇಯಿಗೂ ನಮಸ್ಕಾರ ಮಾಡಿ, ಅಮ್ಮ, ನನ್ನಿಂದ ಏನಾದ್ರೂ ಅಪರಾಧ ಆಗಿದೆ, ನಮ್ಮಪ್ಪ ಸಿಟ್ಟು ಬರ್ಲಿಕ್ಕೆ ಕಾರಣ? ನಾನೇನು ಅಂತ ಅಪರಾಧ ಮಾಡಿಲ್ಲಲ್ಲ, ಏನು ಮಾಡಿಲ್ಲ ನಾನು. ಕುಪಿತಸ್ತಮ ಏನಾದ್ರೂ ನಿನ್ನ ಮುಂದೆ ಪ್ರತ್ಯೇಕವಾಗಿ ಹೇಳಿದಾನೇನೋ, ರಾಮ ಇಂಥ ದುಷ್ಟ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿ ಸಿಟ್ಟಿಗೆ ಬಂದು ನನಗೆ ಹೇಳಲಿಕ್ಕೆ ಆಗದೇನೆ ನಿನ್ ಮುಂದೆ ಏನಾದ್ರೂ ಪ್ರತ್ಯೇಕವಾಗಿ ಹೇಳಿದ್ದಾನೇನೋ, ನನಗೆ ಹೇಳೋ, ನಾನು ಶಿಕ್ಷೆ ತೆಗೆದುಕೊಳ್ತೇನೆ, ನಾನು ಕ್ಷಮೆ ಬೇಡ್ತೀನಿ. ನಾನು ಏನಾಗಿದೆ? ಮುಹೂರ್ತಮಭಿನೇಚ್ಛೇಯಂ ಜೀವಿತಂ ಕುಪತೇನ ರೂಪೇ. ರಾಜ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾನೆ ಅಂದ್ರೆ ಒಂದು ಕ್ಷಣ ನಾನು ಬದುಕುವ ಅಪೇಕ್ಷೆ ನಾನು ಪಡುವುದಿಲ್ಲ. ತಂದೆ ತಾಯಿಗಳು ಸಿಟ್ಟಾಗದಿರುವ ಹಾಗೆ ನೋಡಿಕೊಳ್ಳಬೇಕಾದದ್ದು ಮಗನ ಜವಾಬ್ದಾರಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೆ ರಾಮ. ನನ್ನಿಂದ ಏನಾದ್ರೂ ತಪ್ಪಾಗಿದ್ದರೆ ನೀನು ಹೇಳು, ನಾನು ಅದನ್ನ ಸರಿ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ, ಉವಾಚ ಸುನಿರ್ಲಜ್ಜ, ನಾಚಿಕೆ ಎನ್ನುವಂತ ಒಂದು ಕಾನ್ಸೆಪ್ಟೇ ಇಲ್ಲದೆ ಇರತಕ್ಕಂತ ಕೈಕೇಯಿ ಮಾತಾಡ್ತಾಳೆ. ನರಾಜ ಕುಪಿತೋ ರಾಮ ವ್ಯಸನಂ ನಾಸ್ಯ ಕಿಂಚನ. ನಿನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳೋದಕ್ಕೆ ನಿನ್ನಲ್ಲಿ ಏನಾದ್ರೂ ದುಶ್ಚಟ ಇದ್ರೆ ಸಿಟ್ಟು ಮಾಡಿಕೊಳ್ಬೇಕಲ್ಲೋ. ನಿನ್ನಲ್ಲಿ ಯಾವ ದುಶ್ಚಟಗಳೂ ಇಲ್ಲ, ಹೇಗೆ ಸಿಟ್ಟು ಮಾಡ್ಕೊತಾನೆ ನಿಮ್ಮ ಅಪ್ಪ ನಿನ್ ಮೇಲೆ? ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ನೀನು ತಪ್ಪು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನೀನು ತಪ್ಪು ಮಾಡಿದ್ದಕ್ಕಾಗಿ ಸಿಟ್ಟು ಮಾಡಿಕೊಂಡಿದ್ದಾನೆ ಏನೋ ಕಾನ್ಸೆಪ್ಟೇ ತಪ್ಪು, ಅದನ್ನು ತೆಗೆದುಹಾಕು. ಹಾಗಾದ್ರೆ ಯಾಕೆ ನನ್ನನ್ನು ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಇಲ್ಲ, ಹರಿಸ್ತಾ ಇಲ್ಲ? ಯಾಕೆ? ಕಿಂಚಿನ್ ಮನೋಗತಂ ತಸ್ಯ ತದ್ಭಯ ನಾನು ಭಾಷತೆ. ದಶರಥ ರಾಜನ ಮನಸ್ಸಿನಲ್ಲಿ ಏನೋ ಹೊಯ್ದಾಡ್ತಾ ಇದೆ, ನಿನ್ನ ಭಯದಿಂದ ಹೇಳ್ತಾ ಇಲ್ಲ ಅವನು. ದಶರಥನ ಮನಸ್ಸಿನೊಳಗೆ ಏನೋ ಇದೆ, ಆ ವಿಷಯವನ್ನು ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ನಿನ್ನ ಭಯವಿದೆ ಅವನಿಗೆ, ಹಾಗಾಗಿ ಹೇಳ್ತಾ ಇಲ್ಲ. ಪ್ರಿಯಂ ತ್ವಾಂ ಅಪ್ರಿಯಂ ಮತ್ತು ವಾಣಿನಾಸ್ಯ ಪ್ರವರ್ತತೆ. ಅತ್ಯಂತ ಪ್ರಿಯತಮನಾದ ನಿನ್ನ ಮುಂದೆ ಅಪ್ರಿಯವಾದ ಮಾತನ್ನು ಹೇಳುವುದಕ್ಕೆ ಅವನ ಬಾಯಿ ಬರ್ತಾ ಇಲ್ಲ, ಅವನ ಬಾಯಿ ಬರ್ತಾ ಇಲ್ಲ. ಹಾಗಾಗಿ ತೆಪ್ಪನ ಹಾಗೆ ಕುಳಿತುಕೊಂಡಿದ್ದಾನೆ ಅಂತ ನಾಚಿಕೆ ಇಲ್ಲದ ಕೈಕೇಯಿ ಏನೂ ಸಂಕೋಚವಿಲ್ಲದೆ, ಯಾವ ಭಿಡೆ ಇಲ್ಲದೇನೆ ಚೆನ್ನಾಗಿ ಹೇಳ್ತಾನೆ. ಇಷ್ಟೆಲ್ಲ ಸಾಕಷ್ಟು ಮಾತುಗಳನ್ನು ಹೇಳಿದಾಗ, ಅಹೋಧಿಂ ನಾರ್ಹಸೇ ದೇವಿ ವಕ್ತು ಮಾಂ ಈದೃಶಂ ವಚಃ. ನನ್ನ ಪಾಲಿಗೆ ನನಗೇ ಧಿಕ್ಕಾರವಿರಲಿ, ನಮ್ಮ ಅಪ್ಪನಿಗೆ ಗೊತ್ತಿಲ್ವಾ ನನ್ನ ಮುಂದೆ ಒಂದು ಮಾತು ಹೇಳಿದ್ರೆ ಆ ಮಾತನ್ನು ನಾನು ಈಡೇರಿಸೋದಿಲ್ಲ ಅನ್ನೋದು? ಅಪ್ಪನಿಗೆ ಸಂಶಯ ಬಂತು ಹೇಗೆ? ತನ್ನ ಮನಸ್ಸಿನಲ್ಲಿ ಇರುವ ವಿಚಾರವನ್ನು ತಾನು ನನಗೆ ಆದೇಶ ಮಾಡಿದಾಗ ಅದನ್ನು ನಾನು ಆದೇಶವನ್ನು ಪರಿಪಾಲನೆಯನ್ನು ಮಾಡುವುದಿಲ್ಲ ಎನ್ನುವ ವಿಚಾರ ಆದ್ರೂ ದಶರಥ ರಾಜನಿಗೆ ಬಂತು ಹೇಗೆ? ಆ ವಿಚಾರ ಅವನಿಗೆ ಬಂದದ್ದಕ್ಕಾಗಿ ನನಗೆ ಧಿಕ್ಕಾರವಿರಲಿ ಅಂತಾನೆ. ಅಂದ್ರೆ ರಾಮನಿಗೆ ಅಷ್ಟು ಕಾನ್ಫಿಡೆಂಟು, ನಾನು ದಶರಥನಿಗೆ ವಿಪ್ರಿಯವಾಗಿ ನಾನು ಮಾಡೋದಿಲ್ಲ, ದಶರಥ ರಾಜ ಏನಾದ್ರೂ ಆಜ್ಞೆ ಮಾಡಿದರೆ ಅದನ್ನು ನಾನು ಮೀರೋದಿಲ್ಲ ಅನ್ನೋದು ದಶರಥ ರಾಜನಿಗೆ ಚೆನ್ನಾಗಿ ಗೊತ್ತಿದ್ದು ಯಾಕೆ ನನ್ನ ಮುಂದೆ ಹೇಳ್ತಾ ಇಲ್ಲ? ಕರಿಷ್ಯೆ ಪ್ರತಿಜಾನೇಚ ರಾಮೋ ದ್ವಿರ್ನಾಭಿಭಾಷತೆ. ದೊಡ್ಡದಾಗಿರ್ತಕ್ಕಂಥ ಮಾತು. ಅಮ್ಮ, ಅಪ್ಪ ಏನು ಆಜ್ಞೆ ಮಾಡ್ತಾನೋ ಮಾಡ್ಲಿ, ಅದನ್ನು ನಾನು ಪರಿಪಾಲನೆಯನ್ನು ಮಾಡ್ತೇನೆ. ರಾಮನಿಗೆ ಎಂದಿಗೂ ಎರಡು ನಾಲಿಗೆ ಇಲ್ಲ, ಎರಡು ಮಾತಾಡುವುದಿಲ್ಲ. ಏನ್ ಹೇಳ್ತಾನೋ ಹೇಳಿ, ಆಜ್ಞೆ ನಾನ್ ಮಾಡ್ತೇನೆ. ಏನ್ ಕಾನ್ಫಿಡೆಂಟ್ ನೋಡಿ. ಅದು ಯಾರು ಹೇಳ್ತಾ ಇದ್ದಾರೆ? ತಂದೆ ಹೇಳಬೇಕು. ತಂದೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾರು ಹೇಳಿಸ್ಬೇಕು? ರಾಮೇನ ಅಷ್ಟು ಪೆದ್ದಲ್ಲ, ಕೈಕೇಯಿಯ ಕುತಂತ್ರದಿಂದಲೇ ಆಗ್ತಾ ಇದೆ ಅಂತ ಅನ್ನೋದು ಗೊತ್ತಾಗೋದಿಲ್ವಾ? ಗೊತ್ತಾಗ್ತಾ ಇದೆ. ಇಷ್ಟು ಎಲ್ಲ ತನಗೆ ವಿಪರೀತವಾಗಿ ನಡೀತಾ ಇದೆ ಎನ್ನುವುದು ಗೊತ್ತಿದ್ದಾಗಲೂ ಕೂಡ ರಾಮ ಹೇಳ್ತಾನೆ, ಅಪ್ಪನ ಆಜ್ಞೆಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳೋದಿಲ್ಲ, ಅವನು ಏನ್ ಹೇಳ್ತಾನೋ ಅದನ್ನು ನಾನು ಪರಿಪಾಲನೆಯನ್ನು ಮಾಡ್ತೇನೆ. ಇದುವೇ ಕೊನೆ ಮಾತು.
ಇದರ ಮೇಲೆ ಆದರೆ ಅಂತ ನಾನು ಹೇಳುವುದಿಲ್ಲ. ರಾಮೋ ದ್ವಿರ್ನಾಭಿಭಾಷತೆ, ರಾಮ ಎಂದಿಗೂ ಎರಡನೇದು ಮಾತಾಡೋದಿಲ್ಲ. ಒಂದು ಆಡಿದ ಮಾತು ಇದು ಸತ್ಯ. ಯಾಕೆ? ಅವನು ಸತ್ಯ ಕಾಮ, ಅವನು ಸತ್ಯ ಸಂಕಲ್ಪ, ಅವನು ಸತ್ಯ ವಾಕ್. ಅವನ ಇಚ್ಛೆ ಸತ್ಯ ಕಾಮವಾಗಿದೆ, ಅವನ ಮಾತು ಸತ್ಯ ವಾಕ್ಕಾಗಿದೆ, ಅವನ ಸಂಕಲ್ಪ ಸತ್ಯವಾಗಿದೆ. ಆದ್ದರಿಂದಾಗಿ ರಾಮ ಸತ್ಯವಾಕ್, ಸತ್ಯ ಸಂಕಲ್ಪ, ಸತ್ಯೇಷ್ಟ. ಹಾಗಾಗಿ ರಾಮ ಇಷ್ಟು ಹೇಳಿದಾಗ ಆಗ ಅವಳಿಗೆ ಭರವಸೆ ಬಂತು. ರಾಮ ಅಂತೂ ಗಟ್ಟಿಮುಟ್ಟಿ ಮಾತು ಕೊಟ್ಟ. ಹಾಗಾದ್ರೆ ನಂತಲ್ಲಿ ಒಳಗಿಂದ ಈಗ ಹೇಳ್ಬೋದು ಅಂತ ಹೇಳಿ, ಭರತಶ್ಚಾಭಿಷೇಚೇತ ಯದಾ ಯದೇತದ ಅಭಿಷೇಕನಂ ತದರ್ಥೆ ವಿಹಿತಂ ರಾಜ್ಯ ಕೇಳ ಸರ್ವೇಣ ರಾಘವ. ನಿನಗಾಗಿ ಪಟ್ಟಾಭಿಷೇಕವನ್ನು ಮಾಡೋದಕ್ಕಾಗಿ ಏನು ನೀರಿಟ್ಟಿದ್ದಾರಲ್ಲ, ಅದೇ ನೀರಿನಿಂದಲೇನೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಆಯ್ತು, ಏನೂ ತಲೆ ಕೆಡಿಸಿಕೊಳ್ಳಿಲ್ಲ ರಾಮ. ಆಯ್ತು, ಅಲ್ಲ ಅಷ್ಟೇ ಅಲ್ಲ, ಸಪ್ತ ವರ್ಷಾಡಿ 14 ವರ್ಷಗಳವರೆಗೆ ನೀನು ಚೀರ ಜಟಗಳನ್ನು ಉಟ್ಟುಕೊಂಡು, ಅಂದ್ರೆ ಜಟ ಬಿಟ್ಟು ಚೀರ ವಸ್ತ್ರವನ್ನು ಉಟ್ಟುಕೊಂಡು, ನಾರಿನ ಬಟ್ಟೆಯನ್ನು ಉಟ್ಟುಕೊಂಡು ನೀನು ದಂಡಕಾರಣ್ಯಕ್ಕೆ ಹೋಗಬೇಕು. ಇಷ್ಟು ಹೇಳಿದಾಗ ಕೇಳಿದ ಓದ್ತಾ ಇರುವ ನಮಗೇನೆ ಮರ್ಮಾಘಾತವಾಗುತ್ತೆ. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ಓಡಿ ಬಂದ ರಾಮನಿ 12 ಊಟಕ್ಕೆ ಹಾಕ್ತೀನಿ ಅಂತ ಹೇಳಿರ್ತಾರೆ. 12-15 ಆಗಿರೋದಿಲ್ಲ, ನಮ್ಗೆ ಸಂಕಟ ಆಗ್ಲಿಕ್ಕೆ ಶುರು ಆಗತ್ತ. ಇಲ್ಲೆಲ್ಲ 2-3 ತನಕ ಆಗ್ಬೋದು, ನನಗಂತೂ 12 ಮೇಲೆ ಊಟಕ್ಕೆ ಆಗುವುದಿಲ್ಲ. 11 12 ಊಟಕ್ಕೆ ಹಾಕೋದಿದ್ರೆ ಓಕೆ. ಅಂದ್ರೆ ಊಟಕ್ಕಾಗಿ ಬಂದಾಗ, ಊಟಕ್ಕೆ ಹಾಕುವುದು ನಿಶ್ಚಯವಿರುವಾಗ ಒಂದು 10-15 ನಿಮಿಷ ತಡವಾದ್ರೆ, ಊಟಕ್ಕೆ ಹಾಕೋದಿಲ್ಲ ಅಂದಿರಂಗಿಲ್ಲ, 10-15 ನಿಮಿಷ ತಡವಾದ್ರೇನೆ ಸಂಕಟವಾಗತ್ತೆ. ಮುಖದ ಮೇಲೆ ನಮ್ಮ ಅಭಿವ್ಯಕ್ತಿ ಅಲ್ಲಿ ತೋರಿಸ್ತೇವೆ ನಾವು, ಸಿಟ್ಟಾಗಿದ್ದು, ಅಸಮಾಧಾನವಾಗಿದ್ದು. ಹೀಗಿರುವಾಗ ಸಮಗ್ರವಾದ ಅಖಂಡವಾದ ಭೂಮಂಡಲಕ್ಕೆ ಪಟ್ಟಾಭಿಷೇಕರಾಗ ಆಗುವಂತಹ ರಾಜ ರಾಮನಿಗೆ ಕರೆದು ಕೈಕೇಯಿ ಸ್ಪಷ್ಟವಾಗಿ ಹೇಳಿದ್ರೆ, ನೀನು ಹೊರಕ್ಕೆ ಹೋಗಬೇಕು, ನನ್ನ ಮಗ ಭರತನಿಗೆ ಪಟ್ಟವಾಗಬೇಕು, ಇದು ದಶರಥ ಮಹಾರಾಜ ನನಗೆ ಕೊಟ್ಟ ವರವಾಗಿವೆ ಅಂತ ಹೇಳಿದಾಗ ರಾಮ ಅಷ್ಟೇ ಅಲ್ಲಮ್ಮ, ನಾನೇನೋ ಇದಕ್ಕಿಂತ ಬಹಳ ದೊಡ್ಡದಂತ ತಿಳಿದಿದ್ದೆ ನಾನು. ಇದು ಪಾಸಿಟಿವಿಟಿಯ ವಿಚಾರವಿದು. ಇದು ನಮ್ಮ ರಾಮಾಯಣ, ನಮ್ಮ ಮಹಾಭಾರತ, ನಮ್ಮ ಭಾಗವತ ಬಿಟ್ಟರೆ ಇನ್ನು ಯಾವ ಗ್ರಂಥಗಳಲ್ಲೂ ಸಿಗೋದಿಲ್ಲ. ನಾನು ಕೆಲವೊಮ್ಮೆ ಆಗಾಗ ಸೀರಿಯಲ್ಗಳನ್ನು ನೋಡೀನಿ, ಇಲ್ಲಿ ಅನೇಕರು ನೋಡುವವರು ಇರ್ಬೋದು, ನೋಡದೇ ಇರುವವರು ಇರ್ಬೋದು. ಈ ತರಹದ ಸನ್ನಿವೇಶಗಳು ಇದ್ದಾಗ ಎಷ್ಟು ನೆಗೆಟಿವಿಟಿ ಕ್ರಿಯೇಟ್ ಮಾಡಿರ್ತಾರೆ. ರಾಮ ಕೈಕೇಯಿಯನ್ನು ಹೆಂಗೆ ಹೊಡೆದು ಹಾಕಬೇಕು, ಕೈಕೇಯಿಯನ್ನು ಹೇಗೆ ಓಡಿಸ್ಬೇಕು, ಕೈಕೇಯಿಯನ್ನು ಹೇಗೆ ಕೊಂದು ಹಾಕಬೇಕು, ದಶರಥ ರಾಜನನ್ನು ಹೇಗೆ ಪಟ್ಟದಿಂದ ಕೆಳಗಿಳಿಸಬೇಕು, ರಾಮ ಕೊನೆಗೆ ಅಲ್ಟಿಮೇಟ್ ಆಗಿ ಹೇಗೆ ಪಟ್ಟಕ್ಕೆ ಏರಬಹುದು ಎನ್ನುವಂತ ನೆಗೆಟಿವ್ ವಿಚಾರಗಳಲ್ಲೇನೋ 200-300 ಎಪಿಸೋಡ್ಗಳ ನಂತರ ಮಾಡಿರ್ತಾರೆ. ಇದು ಅತ್ಯಂತ ನಿಶ್ಚಿತ. ಯಾಕಂದ್ರೆ ನಾನು ಯಾವಾಗ ನೋಡಿರ್ತೀನಿ ಆಗೆಲ್ಲ ಇವೇ ಇರ್ತದೆ, ಪಾಸಿಟಿವ್ ಆಗಿ ಒಂದೂ ಇರೋದೇ ಇಲ್ಲ. ನಮ್ಮ ಮಹಾಭಾರತ, ನಮ್ಮ ರಾಮಾಯಣ, ನಮ್ಮ ಭಾಗವತದಲ್ಲಿ ಮಾತ್ರ ಎಂತಹ ಪ್ರತಿಕೂಲವಾದ ವಾತಾವರಣ ಎದುರಿಗೆ ಕ್ರಿಯೇಟ್ ಆದಾಗಲೂ ಕೂಡ ನಾನು ವಿಚಾರ ಮಾಡಬೇಕಾದ್ದು ಸಕಾರಾತ್ಮಕವಾದ ವಿಚಾರ, ನಾನು ವಿಚಾರ ಮಾಡಬೇಕಾದ್ದು ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳೇ ಇರಬೇಕು ಎನ್ನುವುದನ್ನು ಮೇಲಿಂದ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿಕೊಡ್ತಾ ಬರುತ್ತೆ ಮಹಾಭಾರತ, ರಾಮಾಯಣ, ಭಾಗವತ ಗ್ರಂಥಗಳು. ಹಾಗಾಗಿಯೇನೆ ನಮ್ಮ ಸಂಪ್ರದಾಯ ಬೆಳಿಗ್ಗೆ ಭಾಗವತ, ಮಧ್ಯಾಹ್ನ ಮಹಾಭಾರತ, ರಾತ್ರಿ ರಾಮಾಯಣ ಕೇಳಿಯೇನೇ ದಿನ ಕಳೆಯುವುದು. ಇದನ್ನೇ ಆಕ್ಯುಪೈ ಮಾಡಿಕೊಂಡ್ರು ಇವತ್ತಿನ ಸರ್ಕಾರಗಳು. ಇವರು 3 ತಾಸು ಯಾವುದೋ ದೊಡ್ಡ ರಾಮಾಯಣ, ಮಹಾಭಾರತ, ಭಾಗವತಕ್ಕೆ ಯಾಕೆ ಹಾಕ್ಬೇಕು, ಇದೇ 6 ತಾಸು ನಮ್ಮ ಸೀರಿಯಲ್ಗಳಿಗೆ ಹಾಕಲಿ, ಅದರಿಂದ ನಮಗೂ ಲಾಭವಿದೆ, ಅವ್ರದ್ದು ತಲೆ ಕೆಡಿಸ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ 8 ಎಪಿಸೋಡ್ಗಳಲ್ಲಿ ದಿವಸ ನಮ್ಮನ್ನು ಎಂಗೇಜ್ ಮಾಡಿ ಹಾಕಿಬಿಟ್ಟು. ಇದರದ್ದು ಮೂಲ ಸ್ರೋತಸ್ಸು
ನಮ್ಮ ಇತಿಹಾಸ ಪುರಾಣಗಳಿಂದಲೇನೇ ಇರುವಂತಹದ್ದು. ಅಲ್ಲಿ ಈ ತರಹದ ಒಂದು ಪಾಸಿಟಿವ್ ಎನರ್ಜಿಗಳನ್ನೇನಿದೆ ಹುಟ್ಟು ಹಾಕೋದು ಭಾರಿ ಅದ್ಭುತವಾದ್ದು. ಎಂಥ ಕಷ್ಟ ಬರಲಿ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡೋದು. ಇದನ್ನೇ ದಾಸರು ಹೇಳಿದರು, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಈ ಪ್ರಾರ್ಥನೆ ಯಾಕೆ ಬಂತು ಅಂತಂದ್ರೆ, ಈ ತರಹದ ರಾಮಾಯಣ ಮಹಾಭಾರತಗಳಲ್ಲಿ ನಾವು ಕಂಡು ಕೇಳಿ ತಿಳಿದಾಗ ದಾಸರಿಗೆ ಅನಿಸ್ತು ಈ ಮಾರ್ಗ ಇದು ಸೇಫೆಸ್ಟ್ ಮಾರ್ಗ. ಈ ಪ್ರಾರ್ಥನೆ ಏನಿದೆ ಬಹಳ ಅದ್ಭುತವಾದ್ದು. ಸುಖದ ಸುಂದರಿಗೆಯಲ್ಲಿದ್ದು ಕಷ್ಟ ಅನುಭವಿಸುವವರಿದ್ದಾರೆ, ಅತೀ ದಾರಿದ್ರ್ಯದೊಳಗಿದ್ದು ಸುಖವನ್ನು ಅನುಭವಿಸುವವರಿದ್ದಾರೆ. ಏನಾದ್ರೂ ಆಗಲಿ ನನಗೆ ಸುಖ ಮಾತ್ರ ಮಧ್ಯದೊಳಗೆ ಇರಬೇಕು, ನನ್ನ ಮನಸ್ಸು ಸಮಾಧಾನವಾಗಿರಬೇಕು, ನನ್ನ ಮನಸ್ಸು ಎಂದಿಗೂ ವ್ಯಗ್ರವಾಗೋದು ಬೇಡ. ಇದು ಕಾನ್ಸೆಪ್ಟ್ ಇದೆ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿದಾಗೂ ರಾಮ ಹಿಡಿದು ಹಿಕ್ಕಿ ಕುಣಿದು ಕುಪ್ಪಳಿಸಲಿಲ್ಲ. ರಾಮ ದಶರಥನ ಅಪೇಕ್ಷೆ ಹೀಗಿದೆ ಅಂತ ಹೇಳಿದಾಗಲೂ ಕೂಡ ರಾಮ ಅದನ್ನು ಏನೂ ಮುಖದ ಮೇಲೆ ಪರಿಣಾಮವೇ ಆಗಲಿಲ್ಲ. ಶುದ್ಧ ನ ವಿವ್ಯತೆ, ಸ್ವಲ್ಪ ಮನಸ್ಸಿಗೆ ಡಿಸ್ಟರ್ಬ್ ಆಗಲಿಲ್ಲ, ಸ್ವಲ್ಪ ಮನಸ್ಸಿಗೆ ಡಿಸ್ಟರ್ಬ್ ಆಗಲಿಲ್ಲ. ಕೈಕೇಯಿಂಚ ಇದಮಬ್ರವೀತ್, ಕೈಕೇಯನ್ನು ಕುರಿತು ಮಾತನಾಡ್ತಾನೆ, ಏವಮಸ್ತು ಗಮಿಷ್ಯಾಮಿ. ಇಷ್ಟೇ ಹೌದೋ ಇಲ್ಲೋ, ನಾನು ಹೊರಟೆ. ಮನ್ಯುರ್ನ ಚತ್ವಯ ಕಾರ್ಯೋ ದೇವಿ ಬ್ರೂಮಿ ತದಗ್ರತಃ. ಅಮ್ಮ ಮತ್ತೆ ನೀನ್ ಸಿಟ್ ಮಾಡ್ಕೊಳ್ಬೇಡ. ಇಲ್ಲೇನೋ ನಾನು ಹೇಳಿನಿ, ನಾಳೆ ಅಲ್ಲಿ ಕೌಸಲ್ಯ ಮನೆಗೆ ಹೋದೆ, ಅವಳೇನೋ ಮೈಂಡ್ ವಾಶ್ ಮಾಡಿದ್ರು ಅಂತ ಹೇಳಿ ನಾನು ಅದನ್ನ ಬದಲಾಗ್ತೀನಿ. ಅದು ಯಾವುದು ವಿಚಾರವನ್ನು ಮಾಡಬೇಡ, ಸಿಟ್ಟೆ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡ ನನ್ನ ಮೇಲೆ. ಏನ ಯಾಸ್ಯಾಮಿ ಭವ ಸುಪ್ರೀತ ವನಂ ಚೀರ ಜಟಾಧರ. ನಾನು ವನಕ್ಕೆ ಹೋಗ್ತೇನೆ, ನೀನು ಸುಪ್ರೀತಳಾಗಿ ನೀನು ಜೀವನವನ್ನು ಮಾಡು. ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನನ್ನನ್ನು ವನಕ್ಕೆ ಕಳಿಸೀನಿ ಅಂತ ಗಿಲ್ಟೂ ಮಾಡಿಕೊಳ್ಬೇಡ. ರಾಮನ ಮಾತು ಬಹಳ ಅದ್ಭುತವಾಗಿರುವಂತಹದ್ದು. ಇಷ್ಟೇ ಒಂದು ಕೌಸಲ್ಯಗೆ ಮತ್ತು ನನ್ನ ಧರ್ಮಪತ್ನಿ ಸೀತೆಗೆ ಇಬ್ಬರಿಗೆ ಕನ್ವಿನ್ಸ್ ಮಾಡಿ ಹೋಗ್ತೇನೆ. ಅಷ್ಟು ಸಮಯ ನನಗೆ ಕೊಡು ಸಾಕು, ಅಷ್ಟೇ ಸಾಕು. ಅಹಂ ಈ ಸೀತಾಂ ರಾಜ್ಯಂಚ. ಅಮ್ಮ ನೀನ್ ಯಾಕೆ ತಲೆ ಕೆಡಿಸಿಕೊಳ್ತೀಯ? ನಮ್ಮ ಅಪ್ಪನ ಸಲುವಾಗಿ ನಾನು ಸೀತೆಯನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೇನೆ, ರಾಜ್ಯವನ್ನು ಬಿಡುವುದಕ್ಕೆ ಸಿದ್ಧನಿದ್ದೇನೆ, ಇಂದ್ರಿಯಗಳನ್ನು ಕಿತ್ತೊಯ್ಯಲಿಕ್ಕೆ ಸಿದ್ಧನಿದ್ದೇನೆ. ಬೇಡ, ನನ್ನನ್ನು ನಾನು ಕಳೆದುಕೊಳ್ಳಕ್ಕೆ ಸಿದ್ಧನಿದ್ದೇನೆ. ಮುಗಿದ ನನಗೆ ನಮ್ಮ ಅಪ್ಪ ಅಂತಂದ್ರೆ ಸರ್ವೋತ್ತಮ. ನಮ್ಮ ಅಪ್ಪನ ವಾಕ್ಯ ಇದು, ಬೇರೆ ವಾಕ್ಯವಿದೆ. ಇದರೊಳಗೆ ಎರಡು ಮಾತೇ ಇಲ್ಲ. ಅವಶ್ಯವಾಗಿ ನಾನು ಮಾಡ್ತೇನೆ. ಸಹೃಷ್ಟ. ಈ ಮಾತು ಕೇಳಿದಾಗ ಭಾರಿ ಇಕ್ಕಿ ಬಿಡ್ತಾಳೆ ಕೈಕೇಯಿ. ಅಂತೂ ಒಂದೇ ಮಾತಿಗೆ ಒಪ್ಪಿಕೊಂಡ್ಬಿಟ್ಟಲ್ಲ. ನಾನು ಬಹಳ ಈ ದಶರಥನನ್ನು ಕನ್ವಿನ್ಸ್ ಮಾಡ್ಲಿಕ್ಕೇನೆ ಇಡೀ ರಾತ್ರಿ ಎಲ್ಲ ತೆಗೆದುಕೊಂಡೆ. ಇನ್ನು ರಾಮನಿಗೆ ಕನ್ವಿನ್ಸ್ ಮಾಡೋದಕ್ಕೆ ಇನ್ನೆಷ್ಟೊಂದು ಬೇಕಾಗಿತ್ತು ಅಂತ ವಿಚಾರ ಮಾಡಿದ್ಲು ಅವಳು. ರಾಮ ಬಹಳ ಬುದ್ಧಿವಂತ ರಾಮ. ನಾನು ಕಾಡು ನಾನು ಹುಟ್ಟಿ ಹಾಕಿದ್ದು, ಮೇಡು ನಾನು ಹುಟ್ಟಿ ಹಾಕಿದ್ದು, ಊರು ನಾನು ಹುಟ್ಟಿ ಹಾಕಿದ್ದು, ಎಲ್ಲವೂ ನನ್ನಿಂದ. ಈ ಯಾವ ವಸ್ತುವಿನಿಂದ ನನಗೇನೂ ಆಗಬೇಕಾಗಿಲ್ಲ. ನಾನು ಕಾಡಿನೊಳಗಿದ್ರು, ವನದೊಳಗಿದ್ರು, ರಾಜ್ಯದೊಳಗಿದ್ರು, ನಾನು ಏಕಪ್ರಕಾರ, ನಾನು ಆನಂದಪೂರ್ಣ, ನನಗೆ ಯಾವ ಡಿಸ್ಟರ್ಬ್ ಆಗುವುದಿಲ್ಲ. ಇದು ದೇವರನ್ನು ನಂಬಿದವರಿಗೂ ಈ ಧೈರ್ಯ ಬರುತ್ತೆ. ದೇವರನ್ನು ಗಟ್ಟಿಯಾಗಿ ನಂಬಿದವರಿಗೂ ಈ ಧೈರ್ಯ ಬರುತ್ತೆ, ಈ ಕಾನ್ಫಿಡೆಂಟ್ ಬರುತ್ತೆ. ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ಸುಂದರವಾದ. ಮುಂದೆ ಹೋಗೋಣ. ಪ್ರಸ್ಥಾನಂ ಶಬ್ದದಾನಾಯ ಸಾ ತ್ವರಯಾಮಾಸ ರಾಘವಂ. ಏನ ತ್ವರಯಾಮಾಸ, ಗಡಿಬಿಡಿ ಮಾಡಿದ್ರು ಕೈಕೇಯಿ. ನಡಿ ಬೇಗ ಹೊರಡ್ತೀನಿ ಅಲ್ಲ, ಹೊರಟು ಬಿಡು. ಮುಂದಿನ ನಿಮಿಷಕ್ಕೆ ಏನಾದ್ರೂ ಬದಲಾದ್ರೆ ನಾ ಏನ್ ಮಾಡ್ಲಿ? ಹಂಗಂದಿಲ್ಲ ನಾನು. ಇವತ್ತು ರಾಜಕಾರಣಿಗಳು ಹೇಳ್ತಿರ್ತಾರೆ, ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಗದ್ದಲಾಯ್ತು ಅಂದ್ರೆ ನನ್ನ ಅಭಿಪ್ರಾಯ ನೀವು ತಪ್ಪು ತಿಳ್ಕೊಂಡಿರಿ ಅಂತ ಹೇಳ್ತಾರಲ್ಲ. ಹಾಗೇನಾದ್ರೂ ರಾಮ ಬದಲು ಮಾಡಿಬಿಟ್ರೆ, ರಾಮ ಚೇಂಜ್ ಮಾಡಿಬಿಟ್ರೆ, ರಾಮನ ಮನಸ್ಸು ಬದಲಾಗುವುದರೊಳಗೇನೆ ರಾಮ ವನದೊಳಗಿರ್ಬೇಕು ಅಂತ ವಿಚಾರವನ್ನು ಮಾಡಿ ಗಡಿಬಿಡಿ ಮಾಡ್ತಾಳೆ. ನಡಿ ರಾಮ, ಹೊರಟು ಬಿಡು.
ಯಾವತ್ವಂ ನ ವನಂ ಯಾತಃ ಪುರಾದಸ್ಮಾದ್ ಅತಿತ್ವರಂ ಪಿತಾ ತಾವನ್ನತೆ ರಾಮ ಸ್ನಾಸ್ಯತೆ ಭೋಕ್ಷ್ಯತೆ ಪಿವ. ನೀನು ಎಲ್ಲಿಯವರೆಗೆ ಈ ಊರಿನಿಂದ ಹೊರಗೆ ಹೋಗುವುದಿಲ್ಲ ಅಲ್ಲಿವರೆಗೆ ನಿಮ್ಮಪ್ಪ ಸ್ನಾನ ಮಾಡುವುದಿಲ್ಲ, ನಿಮ್ಮಪ್ಪ ಊಟ ಮಾಡುವುದಿಲ್ಲ. ನೋಡು, ವಿಚಾರ ಮಾಡು, ಹೊರಟು ಬಿಡು. ಎಷ್ಟು ವಿಚಿತ್ರ ಅಂದ್ರೆ, ರಾಮನಿಗೆ ದಶರಥ ನೇರವಾಗಿ ಇನ್ನೂ ವನಕ್ಕೆ ಹೋಗು ಅಂತ ಹೇಳಿಲ್ಲ. ರಾಮನಿಗೆ ದಶರಥ ಇನ್ನೂ ನೇರವಾಗಿ ನೀನು ವನಕ್ಕೆ ಹೋಗು ಅಂತ ಹೇಳಿಲ್ಲ. ಇನ್ನೂ ಅಲ್ಲ, ಎಂದಿಗೂ ಹೇಳುವುದಿಲ್ಲ. ದಶರಥನ ಅಭಿಪ್ರಾಯವಿದೆ, ದಶರಥನ ಮನಸ್ಸಿದೆ, ಅದಕ್ಕಾಗಿ ನೀನು ವನಕ್ಕೆ ಹೋಗು ಅಂತ ಹೇಳಿದ ಮಾತ್ರಕ್ಕೆ ವನಕ್ಕೆ ಹೋಗೋದಕ್ಕಾಗಿ ಸಿದ್ಧರಾಗಿದ್ದಾನೆ ಅಂತಂದ್ರೆ ಎಂಥ ಪಿತೃಭಕ್ತಿ ಇದೆ ರಾಮನಲ್ಲಿ. ಎಷ್ಟು ಅದ್ಭುತವಾದ ಪಿತೃಗಳ ಸೇವೆಯನ್ನು ರಾಮ ತಾನು ಮಾಡಿರ್ಬೋದು ಎನ್ನುವುದನ್ನು ಕೂಡ ತಿಳಿಸ್ತಾರೆ. ಪ್ರಾಣಾನಪಿ ಪರಿತ್ಯಜ್ಯ ಸರ್ವತಾ ಕೃತಮೇವ ತತ್ ನಶ್ಯತೋ ಧರ್ಮಚರಣಂ ಕಿಂಚಿದಸ್ತಿ ಮಾತರಂ ಯಥಾ ಪಿತರಿ ಶುಶ್ರೂಷ ತಸ್ಯ ವಾ ವಚನ ಕ್ರಿಯಾ. ಅಮ್ಮ, ನಾನು ಹೊರಟೆ, ನಾಳೆಯಿಂದ ನೀನು ರಾಜಮಾತೆ. ಏನು ನೀನೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ತಂದೆಯ ಸೇವೆಯನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಮಾಡು. ಅಪ್ಪ, ನಾನು ಹೋದ ಮೇಲೆ ಅಪ್ಪನಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ, ತುಂಬಾ ದುಃಖದೊಳಗಿರ್ತಾನೆ. ಅವನಿಗೆ ಏನೂ ದುಃಖವಾಗದಿರುವಾಗ ನೋಡ್ಕೊಳ್ತೀಯ, ಆ ಜವಾಬ್ದಾರಿಯನ್ನು ತೆಗೆದುಕೋ. ಸನಾತನವಾಗಿರ್ತಕ್ಕಂಥ ಈ ಧರ್ಮವನ್ನು, ಭರತನನ್ನು ಮುಂದೆ ಮಾಡಿಕೊಂಡು ಚೆನ್ನಾಗಿ ನೀನು ರಾಜ್ಯವಾಗಬೇಕು. ಏನ್ ಹೇಳ್ತಾನೆ ನೋಡಿ ರಾಮ. ಆಶ್ಚರ್ಯವಾಗತ್ತೆ, ಆಶ್ಚರ್ಯವಾಗತ್ತೆ. ಭರತ ಪಾಲಯೇತ್ ರಾಜ್ಯಂ ಶುಶ್ರೂಷೇಚ ಪಿತುರ್ಯತ ತಥಾ ಭವತ್ಯಾ ಕರ್ತವ್ಯಂ ಸಹಿ ಧರ್ಮ ಸನಾತನ. ನೋಡಮ್ಮ, ಭರತ ತಂದೆಯ ಸೇವೆಯನ್ನು ಮಾಡೇ ಮಾಡ್ತಾರೆ, ಇದು ನನಗೆ ಗೊತ್ತು, ನನಗೆ ನಿಶ್ಚಿತ. ನೀನು ಅಷ್ಟೇ ನಿನ್ನ ಗಂಡನ ಸೇವೆ ನೀನು ಮಾಡಬೇಕು. ಇದುವೇ ಸನಾತನ ಧರ್ಮವಿದೆ. ರಾಜ್ಯ ಸಿಕ್ಕಿದೆ ಅಂತೇಳಿ ನಿನ್ನ ಗಂಡನನ್ನು ನೀನು ಮರಿಲಿಕ್ಕೆ ಹೋಗಬೇಡ, ಚೆನ್ನಾಗಿ ಸೇವೆ ಮಾಡು. ಇದು ಮಾತ್ರ ನಾನು ನಿನಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಅಂತ ಹೇಳಿ ಸ್ವಲ್ಪ ಗಡಿಬಿಡಿ ಮಾಡಬೇಡ. ನಾನು ಸೀತೆಗೆ ಮತ್ತು ನನ್ನ ತಾಯಿ ಕೌಸಲ್ಯಗೆ ಇಬ್ಬರನ್ನು ಒಪ್ಪಿಸಿ ನಾನು ವನಕ್ಕೆ ಹೊರಡುತ್ತೇನೆ. ಆಗ್ಬೋದಲ್ಲ, ಅಷ್ಟು ಟೈಮ್ ಸಿಗ್ಬೋದಲ್ಲ ಸಮಯ ಅಂತ ಕೇಳಿ ರಾಮ ಪಿತರಂ ಕೃತ್ವ, ತಂದೆ ಯಾವ ಸಿಂಹಾಸನದ ಮೇಲೆ ಕೂತಿದ್ದ ಪಕ್ಕದಲ್ಲೇ ಕೈಕೇಯಿ ನಿಂತಿದ್ಲು, ಅವರಿಬ್ಬರಿಗೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ರಾಮ ಅಲ್ಲಿಂದ ಸಾವಕಾಶವಾಗಿ ಹೊರ ಬಂದವರಿಗೆ ಒಳಗೆ ಏನಾಗಿದೆ ಅನ್ನೋದು ಗೊತ್ತೇ ಆಗಲಿಲ್ಲ. ಅಷ್ಟು ಶಾಂತವಾಗಿ ರಾಮ ಹೋಗಿದ್ನಲ್ಲ, ಅಷ್ಟೇ ಶಾಂತವಾಗಿ ರಾಮ ಹೊರಗೆ ಬಂದ. ಹೊರಗಿನ ಮಂದಿ ಏನಾಗಿದೆ ಗೊತ್ತಾಗೇ ಇಲ್ಲ. ಅವರೆಲ್ಲರೂ ರಾಮನಿಗೆ ಜಯವಾಗಲಿ ಅಂತೇಳಿ ಚೀರ್ತಾ ಇದ್ದಾರೆ. ಮತ್ತೆ ಸಿಂಹ ಏನಂತಾರೆ, ಶ್ವೇತ ಛತ್ರ, ನರ್ತನ, ವಾದ್ಯ ಗೀತೆ ಎಲ್ಲ ಪ್ರಾರಂಭ ಮಾಡು. ಇದನ್ನೊಂದು ಲಕ್ಷ್ಮಣ ಕೇಳಿಸಿಕೊಂಡಿದ್ದ. ಇಷ್ಟೆಲ್ಲ ಘಟನೆಯನ್ನು ದೂರದಲ್ಲಿ ನಿಂತು ಲಕ್ಷ್ಮಣನ ಮುಖ ಕೆಂಪಾಗಿದೆ, ಆ ಕೈ ಅಗರ್ತಾ ಇಲ್ಲ. ಈಗಿನ ತಮ್ಮಂದರಾಗಿದ್ರು ಹೋಗಿ ಅಪ್ಪ ಅಮ್ಮ ಹೊಡೆದೇ ಬಿಡ್ತಿದ್ರು. ಆದರೆ ರಾಮನ ಅಭಿಪ್ರಾಯವೇನಿದೆ ಅಂತ ತಿಳಿದುಕೊಂಡು ನಾನು ಅಲ್ಲಿ ಕೆಲಸ ಮಾಡಬೇಕು. ರಾಮನ ಅಭಿಪ್ರಾಯ ಗೊತ್ತಾಗದೆ ನಾನು ಏನಾದ್ರೂ ಮುಂದೆ ಹೆಜ್ಜೆ ಇಟ್ಟರೆ ರಾಮ ನನ್ನ ಮೇಲೆ ಸಿಟ್ಟಾದಾನು ಅಂತ ಹೇಳಿ ಕೈ ಮಸೆದುಕೊಳ್ಳುತ್ತಾ ಸಿಟ್ಟಿನಿಂದ ರಥದಿಂದ ಏರಿ ನಿಂತಿದ್ದಾನೆ. ಹೊರಗಿನ ಮಂದಿ ಎಲ್ಲರೂ ಶ್ವೇತಛತ್ರಗಳನ್ನು ಹಿಡಿದರೆ ರಾಮ ಅಂತಾನೆ, ಇನ್ಮೇಲೆ ಅವ್ಯಾವುದು ನನಗೆ ಹಿಡಿಯುವ ಹಾಗಿಲ್ಲ, ಪಕ್ಕಕ್ಕೆ ಸರಿಸಿ ಅಂತ ಹೇಳಿದ್ರೆ ಎಲ್ಲರೂ ದೂರ ಸರಿಸಿ. ಏನಾಗಿದೆ ಗೊತ್ತಾಗುತ್ತೆ. ರಾಮ ಆಜ್ಞೆ ಮಾಡಿದ, ಎಲ್ಲ ಸರಿಸಿ. ಯಾರೋ ಅಲ್ಲಿ ನರ್ತನ ಮಾಡ್ತಾ ಇದ್ರು, ರಾಮನಿಗೆ ಜಯಕಾರ ಇಲ್ಲ, ಶಾಂತ ಡಪ್ಪ ಅಂತ ಹೇಳಿ ರಾಮ ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ತಾ ಇರುವಾಗ ಅಲ್ಲಿ ಎಲ್ಲ ಹಿಂಗೆ ಸಾವಿರಾರು ಕಲಶಗಳನ್ನು ಇಟ್ಟಿದ್ರು. ಯಾವ ಕಲಶಗಳು? ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕಾಗಿ ನೂರಾರು ನದಿಗಳಿಂದ ಸಮುದ್ರಗಳಿಂದ ತಂದ ಎಲ್ಲಾ ಕಲಶಗಳನ್ನು ತುಂಬಿಟ್ಟರೆ ಅದನ್ನು ನೋಡಿ ಅಸೂಯೆನೂ ಪಡ್ಲಿಲ್ಲ ರಾಮ. ಅದೇ ಇದ್ರ ನಾನು ಅಭಿಷೇಕ ಮಾಡಿಸ್ಕೊಳ್ಬೇಕಾಯ್ತು, ಭರತನ ಪಾಲಿಗೆ ಹೋಯ್ತಲ್ಲ ಅಂತ ಸಂಕಟನೂ ಪಡ್ಲಿಲ್ಲ ರಾಮ. ಅವುಗಳಿಗೆ ಪ್ರದಕ್ಷಿಣೆ ಹಾಕಿ ಬಳಕೆ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿ ಕೈಕೇಯಿ ಮನೆಗೆ ಹೋಗ್ತಾನೆ. ಇದು ರಾಮನ ವ್ಯಕ್ತಿತ್ವ. ಇದು ರಾಮನ ವ್ಯಕ್ತಿತ್ವ.
ಇಷ್ಟಾಗಿ ಅಲ್ಲಿಂದ ಬರ್ತಾ ಇರುವಾಗ ಮಾತು ಸಮೀಪಂ ಧರ್ಮಾತ್ಮ ಪ್ರವಿವೇಶ ಮಹಾಯಶಾಹ ತಂ ಗುಣೆ ಸಮತಾಂ ಪ್ರಾಪ್ತೋ ಭ್ರಾತಾ ವಿಪುಲ ವಿಕ್ರಮ. ನೇರವಾಗಿ ಬಂದು ತಾಯಿಗೆ ನಮಸ್ಕಾರವನ್ನು ಮಾಡಿದ. ತಾಯಿ ಹೇಗಿದ್ಲು ಅಂತಂದ್ರೆ ಭಾರಿ ಸುಂದರವಾಗಿ ಹೇಳ್ತಾರೆ. ಪ್ರಭಾತೆ, ಬೆಳಗಿನ 4 ಗಂಟೆಗೆ ತಾಯಿ ಕೈಕೇಯಿ ಎದ್ದಿದ್ದಾಳೆ. ಎದ್ದು ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಕರೆದು ಯಥೇಚ್ಛವಾಗಿ ಲಕ್ಷ ಲಕ್ಷ ಆಕಳುಗಳನ್ನು ದಾನ ಮಾಡಿ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಯಾಗವನ್ನು ಮಾಡಿಸುವುದಕ್ಕಾಗಿ ಹೇಳಿ ಅನೇಕರಿಂದ ಯಜ್ಞವನ್ನು ಮಾಡಿಸ್ತಾ ಇದ್ದಾಳೆ. ದೇವತಾ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾಳೆ. ಏನಾದ್ರೂ ಆಗ್ಲಿ ನನ್ನ ಮಗನಿಗೆ ಹಿತವಾಗಲಿ, ಅಂತೂ ನನಗೆ ಒಳ್ಳೆಯ ದಿನಗಳು ಬಂತಲ್ಲ ಅಂತ ಖುಷಿಯಿಂದ ಇಷ್ಟು ಆರಾಧನೆಯನ್ನು ಮಾಡ್ತಾ ಇರುವಾಗ ರಾಮ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ರಾಮ ಬಂದು ನಮಸ್ಕಾರ ಮಾಡಿದಾಗ ಕೌಸಲ್ಯ ಹಿಕ್ಕಿ ಬಿಟ್ಲು. ವೃದ್ಧಾನಾಂ ಧರ್ಮಶೀಲಾನಾಂ ರಾಜರ್ಷೀಣಾಂ ಮಹಾತ್ಮಾನಾಂ ಪ್ರಾಪ್ನು ಹಿ ಆಯುಷ್ಯ ಕೀರ್ತಿಂಚ ಧರ್ಮಂಚಾಪ್ಯುಚಿತಂ ಕುಲೆ. ಅಯ್ಯೋ ರಾಮ, ಬಂದಿಯಲ್ಲೋ, ದೀರ್ಘಾಯುಷ್ಮಾನ್ ಭವ, ಆರೋಗ್ಯವಾನ್ ಭವ, ಸಮಗ್ರವಾಗಿರ್ತಕ್ಕಂಥ ದೇಶಕ್ಕೆ ಏಕಛತ್ರಾಧಿಪೋ ಭವ, ವಿಪುಲವಾದ ಕೀರ್ತಿಯನ್ನು ಪಡಿ, ಐಶ್ವರ್ಯವನ್ನು ಪಡಿ, ಸಮೃದ್ಧವಾದ ಸುಖವನ್ನು ಪಡಿ ಅಂತ ಹೇಳಿ ಹರಿಸಿದ್ಲು ಆಶೀರ್ವಾದವನ್ನು ಮಾಡಿದ್ಲು. ಚೆನ್ನಾಗಿ ಆಶೀರ್ವಾದ ಮಾಡಿದ್ಲು. ಅಂತೂ ರಾಮ ಬಂದ. ರಾಮ ಇನ್ಮೇಲೆ ಪಟ್ಟಾಭಿಷೇಕಕ್ಕೆ ಹೋಗ್ತಾನೆ ಅನ್ನೋ ಖುಷಿಯೊಳಗೆ ರಾಮ ಅಂದ್ರೆ ಅವಳು ಅಷ್ಟು ಹರಿಸಿದಾಗ ಸಂಕಟ ಪಡ್ಲಿಲ್ಲ. ಅಲೇ ಅಮ್ಮ, ಎಂತ ಹುಚ್ಚಿದ್ಯ, ನನಗಿಂತ ಪರಿ ದುರವಸ್ಥೆ ಆಗಿದೆ, ನೀನ್ ಆಶೀರ್ವಾದ ಮಾಡ್ತೀಯಲ್ಲ ಅಂತೂ ಬೇಸರಿಕೆ ಪಟ್ಟುಕೊಳ್ಳಲಿಲ್ಲ ರಾಮ. ತಾಯಿಯ ಆಶೀರ್ವಾದವನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಿದ ರಾಮ. ಸ್ವೀಕಾರವನ್ನು ಮಾಡಿ, ಅಮ್ಮ, ನನಗೆ ನಮ್ಮಪ್ಪನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಗೊತ್ತೇನಮ್ಮ, ಎಷ್ಟು ಪ್ರೀತಿ ಗೊತ್ತಾ? ಯಾವ ಜನರು ಇಲ್ಲದ ದಂಡಕಾರಣ್ಯಕ್ಕೆ ಯುವರಾಜನನ್ನಾಗಿ ನನ್ನನ್ನು ಮಾಡಿದ್ದಾನೆ ಅಪ್ಪ. ಯಾಕೆ? ನನ್ನ ರಾಮನಿಗೆ ಏನು ಕಷ್ಟ ಆಗಬಾರ್ದು ಅಂತ. ತುಂಬಾ ಜನರು, ರಾಜ್ಯ, ರಾಷ್ಟ್ರ, ವೈಭವ ಎಲ್ಲ ಇರುವ ಈ ಅಯೋಧ್ಯ ಪಟ್ಟಣಕ್ಕೆ ಭರತನನ್ನು ಯುವರಾಜನನ್ನಾಗಿ ಮಾಡಿದ್ದಾನೆ. ಭರತನಿಗೆ ಅಷ್ಟು ಕಷ್ಟ ಕೊಟ್ಟ, ನನಗೆ ಮಾತ್ರ ಸುಖವಾಗಿ ಇರುವಂತೆ ಅಪ್ಪ ನೋಡಿಕೊಂಡಿದ್ದಾನೆ. ಅಮ್ಮ, ನಾನು ದಂಡಕಾರಣ್ಯಕ್ಕೆ ಹೊರಟೆ ಅಂದ್ರೆ ಹೇಳುವಾಗಲೂ ಯಾವ ಕ್ರಮದೊಳಗೆ ಹೇಳ್ತಾನೆ ನೋಡಿ. ಅಂದ್ರೆ ಈ ಮಾತಿನೊಳಗೆ ಅಪ್ಪನ ಮೇಲೆ ಬೇಸರಿಕೆ ಇಲ್ಲ, ಕೈ ಮೇಲೆ ಚಾಡೆ ಇಲ್ಲ. ಅಮ್ಮನಿಗೆ ತ್ರಾಸ್, ನನಗೆ ಹೊಲಕ್ಕೆ ಕಳಿಸ್ಲಿಕ್ಕೆ ಹೇಳ್ಯಾನ ಅಂತ ಹೇಳಿ ಅಮ್ಮ ಅಳುತ್ತಾಳೆ, ಒತ್ತಾಡ್ತಾಳೆ, ಕಣ್ಣೀರಿಡ್ತಾಳೆ. ಆ ಯಾವುದಕ್ಕೂ ಆಸ್ಪದ ಕೊಡದೆ ಇರುವ ಹಾಗೆ ಎಷ್ಟು ಕೇರ್ಫುಲ್ ಆಗಿ ಮಾತನಾಡ್ತಾನೆ. ಅಮ್ಮ, ಅಪ್ಪನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಯಾರ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ ಅವರಿಗೆ ಹೆಚ್ಚು ಕಷ್ಟ ಕೊಡುವುದಿಲ್ಲ ಅಲ್ವಾ? ಅಂದಮೇಲೆ ನನ್ನ ಮೇಲೆ ತುಂಬಾ ಪ್ರೀತಿ. ಅಲ್ಲಿ ಹೋಗುದು, ಅಲ್ಲಿ ದಂಡಕಾರಣದೊಳಗೆ ನಾನೊಬ್ಬನೇ ಇರೋದಲ್ಲ, ಅಲ್ಲಿ ನನಗೇನೂ ಕಷ್ಟವಿರೋದಿಲ್ಲ. ಆ ರಾಜ್ಯವನ್ನು ಆಳುವುದಕ್ಕೆ ನನಗೆ ಆದೇಶವನ್ನು ಮಾಡಿದ್ದಾನೆ ಭರತ. ಈ ಸಮಗ್ರವಾದ ರಾಜ್ಯವನ್ನು ನೋಡಿಕೊಳ್ತಾನೆ. ಭರತನ ಮೇಲೆ ಅಷ್ಟು ಪ್ರೀತಿ ಇಲ್ಲ, ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಮ್ಮ, ಅದಕ್ಕಾಗಿ ನಾನು ದಂಡಕಾರಣ್ಯಕ್ಕೆ ಹೊರಟೆ ಅಂದಾಗ ಕುಸಿದು ಬೀಳ್ತಾಳೆ ಕೌಸಲ್ಯ. ಕುಸಿದು ಬಿಡ್ತಾಳೆ ಕೌಸಲ್ಯ. ಹೇಳ್ತಾಳೆ, ಯದಿ ಪುತ್ರೋ ನ ಜಾಯೇಥ ಮಮ ಶೋಕಾಯ ರಾಘವ. ಅಲ್ಲೋ ಮಗನೇ, ನನಗೆ ಮಕ್ಕಳೇ ಆಗಿದ್ದಿಲ್ಲ ಅಂತಂದ್ರೆ ಬಹಳ ಮಕ್ಕಳಾಗಿಲ್ಲ ಇವಳಿಗೆ ಹೇಳ್ತಿದ್ರು. ಅದೊಂದೇ ಕಷ್ಟವಿತ್ತು, ಮಕ್ಕಳಾಗಿಲ್ಲ ಅನ್ನೋದೊಂದೇ ದುಃಖವಿತ್ತು. ಬಲಿಷ್ಠನಾದ, ಬಲಶಾಲಿಯಾದ, ಪ್ರಚಂಡನಾದ, ಹಿರಿಯನಾದ, ಸಮಗ್ರವಾಗಿರ್ತಕ್ಕಂಥ ಐಶ್ವರ್ಯಕ್ಕೆ ಅಧಿಕಾರಿಯಾದ, ಬುದ್ಧಿವಂತನಾದ, ಗಾಂಭೀರ್ಯವುಳ್ಳ ದೇವ ಪುರುಷನಾಗಿರ್ತಕ್ಕಂಥ ರಾಮನಂತ ರಾಮ ಮಗನಾಗಿ ಹುಟ್ಟಿದಾಗಲೂ ಆ ರಾಮನನ್ನು ಹೊರಗೆ ಕಳಿಸ್ತೇನೆ ಅಂತಂದ್ರೆ ಇದಕ್ಕಿಂತ ಕಷ್ಟ ಇನ್ನು ಜಗತ್ತಿನಲ್ಲಿ ಯಾವುದಿದೆ ರಾಮ? ಈ ತರಹದ ಕಷ್ಟ ನನ್ನ ಸೌದಿಗೂ ಬರುವುದು ಬೇಡ ಅಂತಾಳೆ ಕೈಕೇಯಿ. ಅವಳು ಎಂತವಳಿದ್ದಾಳೆ. ಅಂದ್ರೆ ಆಗಿನ ಕಾಲದ ಜನರ ವ್ಯಕ್ತಿತ್ವವೇ ತುಂಬಾ ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ. ಕೈಕೇಯಿಯಿಂದೇ ಇಷ್ಟೆಲ್ಲ ಆಗಿದೆ ಅಂತ ಅನ್ನೋದು ಕೌಸಲ್ಯಗೆ ಗೊತ್ತಾಯ್ತು. ಅಂದ ಮೇಲೆ ಕೈಕೇಯಿ ಬೈಬೇಕಲ್ಲ, ದಶರಥ ರಾಜನಿಗೆ ಬೈಬೇಕಲ್ಲ. ಆ ಕೈಕೇಯಿ ಮೋಹಕ್ಕೆ ಬಿದ್ದು ದಶರಥ ರಾಜ ನನ್ನ ಮನೆ ಹಾಳು ಮಾಡಿ ಹಾಕಿದ ಅಂತ ಬೈಲಿಕ್ಕೆ ಬರ್ತಿದ್ದಿಲ್ವ ಅವಳಿಗೆ, ಕೌಸಲ್ಯಗೆ?
ಕೈ ಕೋದು ನೋಡಿದ ಚಂಡಾಡಿ ಹೊರಗೆ ದಬ್ಬಲಿಕ್ಕೆ ಬರ್ತಿದ್ದಿಲ್ವಾ ಕೌಸಲ್ಯಗೆ? ರಾಣಿ ಇದ್ದಾಳೆ, ಮಹಾರಾಣಿ ಇದ್ದಾಳೆ. ಅವರಿಗೆ ಈ ತರಹದ ದುರ್ವಿಚಾರಗಳನ್ನು ಮಾಡಿಯೇ ಗೊತ್ತಿಲ್ಲ ಅವರಿಗೆ. ಕೌಸಲ್ಯೆಯೂ ಹಾಗೆ, ಕುಂತಿಯೂ ಹಾಗೆ. ಅಂತೆಯೇ ಇವತ್ತಿನವರೆಗೂ ಕೂಡ ಅವರು ಜಗತ್ತಿನೊಳಗೆ ರಾರಾಜಮಾನರಾಗಿದ್ದಾರೆ, ರಾಪ್ರಾಜಮಾನರಾಗಿದ್ದಾರೆ. ನನಗೆ ರಾಮ ಒಂದೇ ಮಾತು, ನನಗೆ ಮಕ್ಕಳಾಗಿದ್ದಿಲ್ಲ ಅಂದ್ರೆ ನನಗೇನು ಕಷ್ಟವಿರಲಿಲ್ಲ. ನಿನ್ನಂತ ಬಲಾಢ್ಯನಾದ ಮಗನಾಗಿ ಆ ಮಗನನ್ನು ನಾನು ವನಕ್ಕೆ ಕಳಿಸ್ಬೇಕು ಅಂತಂದ್ರೆ ಎಷ್ಟು ಸಂಕಟವಾಗತ್ತೆ ಗೊತ್ತೇನೋ ರಾಮ. ಈ ಸಂಕಟ ನನ್ನ ಶತ್ರುವಿಗೂ ಆಗೋದು ಬೇಡ, ನನ್ನ ಸವತಿಗೂ ಆಗೋದು ಬೇಡ. ಅವರು ಸುಖವಾಗಿರ್ಲಿ, ಕಷ್ಟ ನಾನು ಅನುಭವಿಸ್ತೇನೆ. ಆಂ ಶೋಷ್ಯೇ ಸಪತ್ನೀನಾಂ ಅಪರಾಣಾಂ ಪರಾಸತಿ. ಎಲ್ಲರಿಗಿಂತಲೂ ಹಿರಿಯರಾಗಿ ನನಗಿಂತಲೂ ಕಿರಿಯರಾದವರನ್ನು ನಾನು ಪೀಡೆ ಕೊಡಬೇಕಾಗಿತ್ತು. ಆ ಕಿರಿಯರು ಸೇರಿಸಿ ನಮ್ಮನ್ನು ಪೀಡೆ ಕೊಡ್ತಾರೆ, ನನಗೆ ಅವಮಾನವನ್ನು ಮಾಡ್ತಾರೆ, ನನಗೆ ಕಷ್ಟ ಕೊಡ್ತಾರೆ, ನನಗೆ ಸಂಕಟ ಕೊಡ್ತಾರೆ. ಎಷ್ಟೊಂದು ಅನುಭವಿಸ್ಲಿ ರಾಮ. ಮದುವೆ ಆಗಿದ್ದೇ ತುಂಬಾ ವರ್ಷವಾದ ಮೇಲೆ, ಮದುವೆಯಾಗಿ ಕೆಲವೇ ದಿನಕ್ಕೆ ಕೈಕೇಯಿಯನ್ನು ಕರೆದುಕೊಂಡು ಬಂದ. ಆ ಕೆಲವು ದಿನಗಳು ಮಾತ್ರ ನಿಮ್ಮಪ್ಪ ನನ್ನ ಜೊತೆಗೆ ಸಂತೋಷವಾಗಿ ಇದ್ದಿದ್ದು ಎಂದು ಕೈಕೇಯಿ ಬಂದ. ಅವತ್ತಿನಿಂದ ನಮ್ಮನ್ನು ಮರ್ತೇ ಬಿಟ್ಟ. ಅವತ್ತಿನಿಂದ ದುಃಖ ನಮಗೆ, ಅವತ್ತಿನಿಂದ ಸಂಕಟ ನಮಗೆ. ಎಂದು ನೀನು ಹುಟ್ಟಿದಿ ಅವತ್ತೇನೋ ಸ್ವಲ್ಪ ಹಿಗ್ಗಿದೆವು, ನೀನು ವನಕ್ಕೆ ಹೊರಟೆ ಬಿಟ್ಟೆ ಅಂತಂದ್ರೆ ನಮಗೆ ಸಂತೋಷ ಬೇಡವೇ ಬೇಡ? ಇಡೀ ಜೀವನ ದುಃಖದೊಳಗೆ ಇರ್ಬೇಕಾ? ತದಕ್ಷಯಂ ಮಹದ್ ದುಃಖಂ ನೋತ್ಸಹೇ ಸಹಿತುಂ ಚಿರಾತ್. ರಾಮ, ಈ ದುಃಖವನ್ನು ಅನುಭವಿಸಲಿಕ್ಕೆ ನನಗೆ ಶಕ್ತಿ ಇಲ್ಲ. ನಾನು ಗಟ್ಟಿ ಇದ್ದಾಗ ನಾನು ಬೇಕಾದಷ್ಟು ದುಃಖವನ್ನು ಅನುಭವಿಸಿದೆ. ಆದರೆ ಈಗ ಮಾತ್ರ ನನಗೆ ದುಃಖವನ್ನು ಅನುಭವಿಸುವ ಕಿಂಚಿತ್ತು ಸಾಮರ್ಥ್ಯ ನನಗಿಲ್ಲ. ರಾಮ, ಒಂದೇ ನಾನು ಸತ್ತು ಹೋಗ್ತೇನೆ, ಇಲ್ಲ ನಾನು ನಿನ್ನ ಜೊತೆಗೆ ವನಕ್ಕೆ ಬರ್ತೇನೆ. ಯಾಕೆಂದ್ರೆ ಏನಿದ್ರೂ ಕೂಡ ಮಗನ ಜೊತೆಗೇನೆ ಜೀವನ. ಮದುವೆಗಿಂತಲೂ ಪೂರ್ವದೊಳಗೆ ತಂದೆಯ ಆಶ್ರಯ, ಮದುವೆ ಆದ ಮೇಲೆ ಗಂಡನ ಆಶ್ರಯ, ಗಂಡ ಮತ್ತು ಆಶ್ರಯ ಕೊಡದಿರುವಾಗ ಮಕ್ಕಳೇ ಗತಿ, ಮಕ್ಕಳೇ ಆಶ್ರಯ ಅಂದ ಮೇಲೆ ರಾಮ, ನಾನು ನಿನ್ ಜೊತೆಗೆ ವನಕ್ಕೆ ಬರ್ತೇನೆ ಅಂತ ಹೇಳಿ ಕೈಕೇಯಿ ಸಿದ್ಧಳಾಗ್ತಾಳೆ. ಹಾಗಾದ್ರೆ ಕೌಸಲ್ಯ ಸಿದ್ಧಳಾಗ್ತಾಳೆ. ಹಾಗಾದರೆ ಕೌಸಲ್ಯ ವನಕ್ಕೆ ಹೋಗ್ತಾಳೆನ, ಅಥವಾ ರಾಮ ಕೌಸಲ್ಯನ್ನು ಎಷ್ಟು ಚೆನ್ನಾಗಿ ಮನವರಿಕೆ ಮಾಡ್ತಾನೆ, ಮಾಡಿ ಇಲ್ಲೇ ಇರಿಸ್ತಾನ? ರಾಮ ಸೀತೆಯನ್ನು ಹೇಗೆ ಒಪ್ಪಿಸ್ತಾನೆ, ಲಕ್ಷ್ಮಣನನ್ನು ಹೇಗೆ ಮನವರಿಕೆ ಮಾಡ್ತಾನೆ, ಎಲ್ಲರನ್ನೂ ಮನಸ್ಸು ಗೆದ್ದವನಾಗಿ ರಾಮ ಹೇಗೆ ವನಕ್ಕೆ ಹೋಗ್ತಾನೆ, ಸುಖವಾಗಿ ಹೋಗ್ತಾನೆ, ಸಂತೋಷದಿಂದ ಹೋಗ್ತಾನೆ, ಇತ್ಯಾದಿ ಎಲ್ಲ ಘಟನೆಗಳು ಕೂಡ ನಾಳೆಯ ದಿನ ಮತ್ತೆ ಬರುತ್ತೆ. ಅದನ್ನು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ವೆಂಕಟೇಶ.